4ನೇ ಶನಿವಾರದಂದು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳುವಂತೆ ಮೇಲಾಧಿಕಾರಿಗಳ ಆದೇಶವಾಗಿರುತ್ತದೆ. ಅದೇ ರೀತಿ ಯಥಾವತ್ತಾಗಿ ಪ್ರತಿ ತಿಂಗಳ 4ನೇ ಶನಿವಾರದಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡು ಜನರ ಅಹವಾಲುಗಳನ್ನು ಕೇಳುವುದು ಒಂದು ವ್ಯವಸ್ಥೆ ಆಗಿರುತ್ತದೆ. ಅದೇ ರೀತಿಯಾಗಿ ಈ ದಿನ ಈ ಒಂದು ಸಭೆಗೆ ತಮ್ಮ ಘನ ಉಪಸ್ಥಿತಿಯನ್ನು ಹಾಜರುಪಡಿಸಿದಂಥ ನಮ್ಮ ದಕ್ಷಿಣ ವಿಭಾಗದ DCP ಸರ್ ಆದಂಥ ಲೋಕೇಶ್ ಸರ್ ಅವರಿಗೆ ನಮ್ಮ ಸಿದ್ದಾಪುರ ಠಾಣಾ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ನಿಮ್ಮೆಲ್ಲರ ಸಿದ್ದಾಪುರ ಜನತೆ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅವರಿಗೆ ಅದೇ ರೀತಿಯಾಗಿ ನಮ್ಮ ಜಯನಗರ ವಿಭಾಗದ ACP ಸರ್ ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಠಾಣೆಯ SHO ಸರ್ ಆದಂಥ ಮೋಹನ್ ಪಾಟೀಲ್ ಸರ್ ಅವರು ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಸ್ಕಾಂನ JE ಆದಂಥ ವಿನಯ್ ಕುಮಾರ್ ಸರ್ ಅವರು ಇದ್ದಾರೆ. ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ BBMP ಅಧಿಕಾರಿಯಾದಂಥ AE ಆದಂಥ ವಿಜಯ್ ಕುಮಾರ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅಲ್ಲದೆ BWSSBಯ ಅಧಿಕಾರಿಯಾದಂಥ ಸತೀಶ್ ಕುಮಾರ್ ಅವರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಈ ಒಂದು ಸಭೆಗೆ ಆಗಮಿಸಿದಂಥ ನಮ್ಮ ಟ್ರಾಫಿಕ್ನ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲ್ಲದೆ ಮೀಡಿಯಾದ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಿದ್ದಾಪುರ ಪೊಲೀಸ್ ಠಾಣಾ ವತಿಯಿಂದ ಸಿದ್ದಾಪುರದ ಜನತೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೊನೆಯದಾಗಿ ಈ ಸಭೆಯ ಕೇಂದ್ರ ಬಿಂದುವಾದಂಥ ಸಿದ್ದಾಪುರದ ಎಲ್ಲ ಸಮಸ್ತ ಜನತೆಗೂ ಸಿದ್ದಾಪುರ ಪೊಲೀಸ್ ಠಾಣಾ ವತಿಯಿಂದ ಹಾಗೂ ದಕ್ಷಿಣ ವಿಭಾಗದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ತಮ್ಮ ಅಹವಾಲುಗಳನ್ನು ನೇರವಾಗಿ ನಮ್ಮ ಸಾಹೇಬ್ರ ಹತ್ರ ತಾವು ತೋಡ್ಕೊಳ್ಬೋದು. ತಮ್ಮ ಸಮಸ್ಯೆ ಮತ್ತು ಏನೇನಿದೆ ಅಂತ ತಿಳ್ಕೊಳ್ಬೋದು. ಯಾರು ಬೇಕಾದ್ರೆ ದಯಮಾಡಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅವರದ್ದು ಸಂಬಂಧಪಟ್ಟ ವಿಭಾಗಕ್ಕೆ ಬಂದು ತಿಳಿಸ್ಬೇಕು. ಯಾರು ಏನು ಮಾಡ್ತಾ ಇದ್ದೀರಾ ಹೇಳಿ. ಈಗ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೆ ಕೇಳಿ. ಈಗ ನಮ್ಮ ಏರಿಯಾಗೆ ಸಂಬಂಧಪಟ್ಟಂತೆ ಎಲ್ಲ ಹಾಸ್ಪಿಟ್ಲ್ಗಳು ಇವೆ. ಆ ಹಾಸ್ಪಿಟ್ಲಿಗೆ ನಮ್ಮ ಅದೃಷ್ಟ ಅದು. ಇಲ್ಲೆಲ್ಲ ಈಗಲೂ ಅದು ಎಷ್ಟೋ ಸಾರಿ ಹೇಳಿದ್ದೀವಿ, ಅಲ್ಲಿ ಇವಾಗಲೂ ಆ ಟ್ರಾಫಿಕ್ ಜಾಮ್ ಆಗ್ತಾನೇ ಇರ್ತದೆ. ಅದು ಯಾರು ಬಗೆಹರಿಸೋಕ್ಕಾಗ್ತಲ್ಲ. ಪೊಲೀಸರೆಲ್ಲ ಹೋಗ್ತಾರೆ, ಮಾಡ್ತಾರೆ, ಮತ್ತೆ ನಿಲ್ಲಿಸ್ತಾರೆ. ಅದನ್ನ ದಯವಿಟ್ಟು ನಮ್ಮ ಸಾರ್ವಜನಿಕರು ನಾವೇ ಸರಿಪಡಿಸಬೇಕು. ಅದನ್ನು ದಯಮಾಡಿ ಇಂಥ ವಿಷಯಗಳನ್ನು ಗಣನೆ ತಗೊಂಡು ಅದು ಮಾಡಬೇಕಾಗಿ ನನ್ನಲ್ಲಿ ತಮ್ಮಲ್ಲಿ ಬೇಡ್ಕೊಂಡು ವಿನಯದಿಂದ ಸಾರ್ವಜನಿಕ ಮಿತ್ರರಲ್ಲಿ ಏನಂತ ಹೇಳಿದ್ರೆ, ಒಂದು ಕೋರಿಕೆ, ಸಮಸ್ಯೆ ಇರುವಂಥದ್ದು ನೇರವಾಗಿರುವಂಥ ಸಮಸ್ಯೆ ನಮ್ಮಲ್ಲಿ ಬಗೆಹರಿಸುವಂಥದ್ದು ಪೊಲೀಸ್ ಇಲಾಖೆ ವತಿಯಿಂದ ಏನನ್ನು ಬಗೆಹರಿಸೋಕ್ಕಾಗುತ್ತೆ ಅಂತದನ್ನು ಮಾತ್ರ ಹೇಳ್ಬೋದು. ಮತ್ತು ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಬೇರೆ ಅಧಿಕಾರಿಗಳನ್ನು ಸಹ ಕಳಿಸಿರೋ ಉದ್ದೇಶದಿಂದ ಏನು ಸಮಸ್ಯೆಗಳು ನೇರವಾಗಿ ಇಂಥ ಕಡೆ ಈ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳಿದ್ರೆ ಸ್ಪಷ್ಟವಾಗಿ ಅಲ್ಲಿ ಬೇರೆ ಬೇರೆ ಇಲಾಖೆಗೆ ಇಂಥ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ನೇರವಾಗಿ ಸಮಸ್ಯೆಗಳಿಗೆ ಬಂದಿದೆ, ಆಯಿತಾ. ನೇರವಾಗಿ ಸಮಸ್ಯೆಗಳು ಹೇಳಿದ್ರೆ ಆಮೇಲೆ ಏನೇನು ಅಲ್ಲೆಲ್ಲ ಏನು ಈ ಸ್ಥಳದಲ್ಲಿ ಏನು ರಿಲೀಫ್ ಆಗ್ತದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ನೇರವಾಗಿ ಸಮಸ್ಯೆಗಳನ್ನು ಮಾತ್ರ ಹೇಳ್ತಾ ಹೋಗ್ತೀವಿ. ಓಕೆ, ನಮಸ್ಕಾರ ವೇದಿಕೆ ಮೇಲಿರೋರಿಗೆಲ್ಲ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಬುಟ್ಟೆಪಳ್ಳಿಯಿಂದ. ಸಾರ್ವಜನಿಕರ ಕುಂದುಕೊರತೆ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದೀರಾ. ಹೇಳ್ತೀನಿ. ಮೊದಲು ಮೈನ್ ನಮಗೆ ಟ್ರಾಫಿಕ್. ನಮಗೆ ಈ ರೋಡ್ ಇಲ್ಲ, ಪ್ರತಿಯೊಂದು ಕಿದುವಾಗಿ ಎಲ್ಲನೂ ಇದೆ. ಇಲ್ಲಿ ಆಂಬುಲೆನ್ಸ್ ಬರೋಕ್ಕೆ ತೊಂದರೆ ಆಗ್ತಿದೆ. ಮೈನ್ ನಮ್ಮ 10ನೇ ಕ್ರಾಸಿಂದ ಗ್ರ್ಯಾಂಡ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಬರೋಕ್ಕೆ ಆಂಬುಲೆನ್ಸ್ ತೊಂದರೆ ಆಗ್ತಿದೆ. ಎರಡನೇದು ಬಂದು 3ನೇ ಕ್ರಾಸಿಂದ ಸಿದ್ದಾಪುರ ಗೇಟ್ ಹೋಗಲಿಕ್ಕೆ ಒಂದು ಯಾವುದೋ ಸಣ್ಣ ಆಂಬುಲೆನ್ಸ್ ಬಂದರೂ ಕೂಡ ಗಾಡಿ ಹೋಗೋಕ್ಕಾಗ್ತಾಯಿಲ್ಲ. ಅಲ್ಲಿ ಪ್ರತಿಯೊಂದು ಏನಂದರೆ TT ಗಾಡಿಗಳು ಅಂದರೆ ಸ್ಕೂಲ್ ವ್ಯಾನ್ಗಳು, ದೊಡ್ಡ ದೊಡ್ಡ ಗಾಡಿಗಳು ಹೊರಗಡೆ ಬರೋಕ್ಕೆ ಶುರು ಮಾಡೋದು. ಅಲ್ಲಿ ರೋಡ್ ಇರೋದೇ ಚಿಕ್ಕದು, 50 ಫೀಟು ಇಲ್ಲ ಅಲ್ಲಿ. ಹಾಗಾಗಿ ಪ್ರತಿಯೊಂದು ವೆಹಿಕಲ್ ಬಂದಾಗ ಬೆಳಗ್ಗೆ ಪೀಕ್ ಅವರಲ್ಲಿ ಮಾತ್ರ, ಮಧ್ಯಾಹ್ನ ನಾರ್ಮಲ್ ಆಗಿರುತ್ತೆ, ತೊಂದರೆ ಇಲ್ಲ. ಆದರೆ ಬೆಳಗ್ಗೆ ಪೀಕ್ ಅವರಲ್ಲಿ ಸ್ಕೂಲ್ ವ್ಯಾನ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋ, ಮೇನ್ ರೋಡಲ್ಲೇ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ. ಇಲ್ಲಿ 3ನೇ ಕ್ಲಾಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಸ್ಥಳೀಯರು ಗೊತ್ತಿರುತ್ತೆ. ಅಲ್ಲಿಂದ
ನಮ್ಮ ಮಾದನ್ ಪಾರ್ಕ್ ಟು ಸಿದ್ದಾಪುರ ಜಂಕ್ಷನ್ವರೆಗೂ. ಈಗ ಅಲ್ಲಿ ದೇವಿ ಶೋರೂಮ್ ಅಂತ ಇದೆ, ಅಲ್ಲಿ ಎಲ್ಲ ಶೋರೂಮ್ಗಳು ಸುಮಾರು ಇದೆ, ದೇ ಒಂದು ಅಂತಲ್ಲ, ಅದರ ನೇಮ್ ಒಂದು ಪ್ರಚಲಿತ ಆಗಿರೋದ್ರಿಂದ ಅದನ್ನು ಹೇಳ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ 2 ವೀಲರು ಪ್ರತಿಯೊಂದು ಕೊಟ್ಟಿದ್ದಾರೆ. ಒಂದು ಬಸ್ ಬಂದರೆ ಬಸ್ ಮಧ್ಯಗಡೆ ನಿಂತ್ಕೊಳ್ಳುತ್ತೆ. ಎರಡನೇದು ನಮ್ಮ ಸಿದ್ದಾಪುರ ಗೇಟ್ ಹತ್ರ ಅಲ್ಲಿ ಸ್ವಲ್ಪ ಪರವಾಗಿಲ್ಲ. ಅದು ಬಂದರೆ ಇಲ್ಲಿ ನಮ್ಮ ಮಲ್ಲಿಗೆ ಹಾಸ್ಪಿಟ್ಲ್ ಅಂತ, ಅದು ಮಹಾಬೋಧಿ ಯಾವುದೋ ಒಂದು ಟ್ರೈನ್ ಹೆಸರಿದೆ, ಅಲ್ಲಿ BBMP ವ್ಯಾನ್ಗಳು ನಿಂತ್ಕೊಬಿಟ್ಟು, ಬಸ್ಸು ಅಷ್ಟೇ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಡ್ತಾರೆ. ನೈಟ್ ಬಂದು ಡ್ಯೂಟಿ ಮುಗಿಸ್ಕೊಂಡ್ಬಂದು ಗಾಡಿ ಪಾರ್ಕ್ ಮಾಡಿಬಿಡ್ತಾರೆ. ಅವ್ರು ಬೆಳಗ್ಗೆ ಬಂದು 8 ಗಂಟೆವರೆಗೂ ಎತ್ತಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಬಡಾವಣೆಯಿಂದ ಆಚೆ ಕಡೆ ಹೋಗ್ಬೇಕಾದ್ರೆ ಸುಮಾರು 10 ನಿಮಿಷ ವೇಟಿಂಗ್ ಮಾಡಬೇಕು. ನಾವು ಸುಮಾರು ಸರಿ ನಾವು ಇದ್ರ ಬಗ್ಗೆ ಗಮನ ತಂದಿದ್ದೀವಿ. ಅಂದರೆ ವರ್ಷದ ಮೇಲೆ ಆಯಿತು. ಅಲ್ಲೊಂದು ಅಂಶ ಕೊಡಿ, BBMP ಆಫೀಸ್ ಹತ್ರ ಮತ್ತು ನಮ್ಮ ಹಳ್ಳಿ ಮರದ ಹತ್ರ ಅಂಶ ಕೊಡಿ ಅಂತ ಅಂದರು. ಅಲ್ಲಿ ಹೇಳಿದ್ರು ಮಾಡ್ತೀವಿ ಅಂದರು, ಅದು ಪೆಂಡಿಂಗಲ್ಲೇ ಇದೆ. ದಯವಿಟ್ಟು ಆಮೇಲೆ ಇನ್ನು 3ನೇದು ಅಂದರೆ ವಾಕರ್ಸ್ಗಳಿಗೆ ಅವ್ರಿಗೊಂದು ಟೈಮಿಂಗ್ ಅಂತ ಮಾಡಿ. ಬೆಳಗ್ಗೆ 9 ಗಂಟೆ ಆದ್ರೆ ಪಾಪ ಪೊಲೀಸವ್ರಿಗೆ ಎಷ್ಟು ಅಂತ ಶ್ರಮ ತಗೋತಾರೆ. ಈಗ ಅವ್ರು ಅಲ್ಲಿ ಏನೋ ಒಂದು ಸಿಗ್ನಲ್ ಎಲ್ಲ ಹಾಕಿರ್ತೀರ, ಅವರು ಟ್ರಾಫಿಕ್ ಅವಾಯ್ಡ್ ಮಾಡ್ತಾರೋ, ಅಲ್ಲಿ ಪಾರ್ಕಿಂಗ್ಗೆ ರಿಮೂವ್ ಮಾಡಿಸ್ತಾರೋ, ಕಾರ್ ಬಂದು ನಿಲ್ಲಿಸ್ಬಿಡ್ತಾರೆ, 2 ಕಡೆ ನಿಲ್ಲಿಸ್ಬಿಡ್ತಾರೆ, ಒಂದು ಬಸ್ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಹಾಗೆ ದಯವಿಟ್ಟು ಟ್ರಾಫಿಕ್ಕಿನ ಮೇಯ್ನ್ ರೋಡ್ ನಮ್ಮ ಸುತ್ತಮುತ್ತಲು ಬೆಳವಣಿಗೆ ನಾವಿರೋದು ನಮ್ಮ ಇರೋದ್ರಿಂದ ನಾವು ಪ್ರತಿಯೊಂದು ಬೆಳಗ್ಗೆ ವಾಕಿಂಗ್ ಡ್ಯೂಟಿಗೆ ಹೋಗ್ತೀವಿ, ಬರ್ತೀವಿ, ಹೊರಗಡೆಯಿಂದ ಬರೋರು ಇರ್ತಾರೆ, ಸ್ಕೂಲ್ಗೆ ಹೋಗೋರು ಇರ್ತಾರೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನು ಮಾಡಿ. ಆಮೇಲೆ ನಮ್ಮ ಸಾಹೇಬರಿಗೆ, ಮೋಹನ್ ಪಾಟೀಲ್ ಸಾಹೇಬರಿಗೆ ಮೊದಲು ಬೀಟ್ ಕಳಿಸ್ತಾರೆ, ದಯವಿಟ್ಟು ಮತ್ತೆ ಅದನ್ನು ಚಾಲೂ ಮಾಡಿ, ಬೀಟ್ ಕಳಿಸಿ. ಸ್ವಲ್ಪ ಪುಂಡುಪೋತ್ರಿಗಳು ಜಾಸ್ತಿ ಇದಾಗಿದ್ದಾರೆ, ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ನಾವು ಹೇಳೋಕೆ ನಾವು ಪಾಪ ಇದು ಮಾಡಿದ್ದನ್ನು ಸ್ಪಂದಿಸ್ತಾರೆ, 1 1 2 ಸುಮಾರು ಸರಿ ನಾನು ಹೇಳಿದ ತಕ್ಷಣ ಬಂದಿದ್ದಾರೆ. ದಯವಿಟ್ಟು ಇದು ಮಾಡಿ ಸರ್. ಥ್ಯಾಂಕ್ ಯು. 2-3 ವಿಚಾರಗಳು. ಒಂದು, ಬಹಳ ದಿವಸ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನು ಅಲ್ಲಿ ಅಶೋಕ ಪಿಲ್ಲೂರ್ ಹತ್ರ ಇತ್ತು. ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟಿನ ಕೊನೆಯ ಒಂದು ಬಾರ್ಡರಲ್ಲಿ ಬಂದು ತಾವು ಎಸ್ಟಾಬ್ಲಿಷ್ ಮಾಡಿದ್ದೀರ ನಿಜ. ಹೀಗಾಗಿ ಅಲ್ಲಿ ರೀಚ್ ಆಗಬೇಕಾದ್ರೆ ಅಥವಾ ಅಲ್ಲಿಯ ಸಮಸ್ಯೆಗಳು ಏನಾದರೂ ಇತ್ತು ಅಂತಂದರೆ ನಮಗೆ ಇಲ್ಲಿ ಬರೋದೂ ಕಷ್ಟ, ಪ್ಲಸ್ ಒಂದು ಇದು ಆಕ್ಸೆಸಿಬಿಲಿಟಿ ಕಷ್ಟ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಸಬ್ ಸ್ಟೇಷನ್ನು ಅಥವಾ ಯಾವುದಾದ್ರೂ ಒಂದು ಜಾಗನ ಅಲ್ಲಿ ನಿರ್ಣಯ ಮಾಡಿಕೊಂಡು, ಸೊ ಅಲ್ಲಿ ಒಂದು ಸಬ್ ಸ್ಟೇಷನ್ ಮಾಡಲಿಕ್ಕೆ ಒಂದು ದಯವಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ತಮ್ಮ ಅಧಿಕಾರದಲ್ಲಿ ಇತ್ತು ಅಂತಂದರೆ ದಯವಿಟ್ಟು ಮಾಡಿ. ನಮ್ಮೆಲ್ಲರಿಗೂ ಫಸ್ಟ್ ಬ್ಲಾಕ್ ಒಂದೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದ ಆ ಕಡೆ ಇರ್ತಕ್ಕಂತಹ ನಾಗರಿಕರಿಗೆ ಸಹಿತ ಸಹಾಯ ಆಗುತ್ತೆ. ಇದು 1ನೇ ಅಂಶ. 2ನೇ ಅಂಶ, ಟ್ರಾಫಿಕ್ ಇದು ಏನು ಅಂದರೆ ಮಾದನ್ ಪಾರ್ಕ್ ಸರ್ಕಲ್ನಲ್ಲಿ ಟ್ರಾಫಿಕ್ಕಿನ ಪೀಕ್ ಟೈಮ್ 9 ರಿಂದ 11 ಬೆಳಿಗ್ಗೆ, ಸಂಜೆ 5 ರಿಂದ 7. ಸೊ ಇಲ್ಲಿ ಖಂಡಿತ ಟ್ರಾಫಿಕ್ ಜಾಮ್ ಆಗುತ್ತೆ. ನಾವು ಹುಟ್ಟಿದಾಗ ನಾನಿಲ್ಲಿ 1964 ಬಂದಿದ್ದೀನಿ. ಹುಟ್ಟಿದಾಗಲಿಂದ ನಾನು ಅಲ್ಲಿ ಟ್ರಾಫಿಕ್ ವೆಹಿಕಲ್ಲೇ ಓಡಾಡ್ತಾ ಇರಲಿಲ್ಲ. ಇವಾಗ ಟ್ರಾಫಿಕ್ಕೇ ಇರ್ತಾ ಇರಲಿಲ್ಲ. ಇವಾಗ ಟ್ರಾಫಿಕ್ ಜಾಮ್ ಎಲ್ಲಿ ತನಕ ಆಗುತ್ತೆ ಅಂದರೆ ಗಿರಿಯಾಸ್ ತನಕನೂ ಅಥವಾ ನಾಮದಾರಿ ತನಕನೂ ಟ್ರಾಫಿಕ್ ನಿಂತ್ಕೊಂಡ್ಬಿಡುತ್ತೆ. ಸೊ ಈ ಪೀರಿಯಡ್ನಲ್ಲಿ ಟ್ರಾಫಿಕ್ ಮ್ಯಾನೇಜ್ ಮಾಡೋದಕ್ಕೆ ಓನ್ಲಿ ದೀಸ್ 2 ಪೀರಿಯಡ್ಸ್, ಬೆಳಿಗ್ಗೆ 9 ರಿಂದ 11, ಸಂಜೆ 5 ರಿಂದ 7. ಸೊ ಇಲ್ಲಿ ಯಾರಾದರೂ ಒಬ್ಬರು ತಮ್ಮ ಠಾಣೆಗೆ ಸಂಬಂಧಪಟ್ಟವ್ರನ್ನ ಅಲ್ಲಿ ಟ್ರಾಫಿಕ್ನ ಮ್ಯಾನೇಜ್ ಮಾಡೋದಕ್ಕೆ ಪೋಸ್ಟ್ ಮಾಡಬೇಕಾಗಿ ದಯವಿಟ್ಟು ಕೇಳ್ಕೊಳ್ತೀನಿ. ಸರ್ ನಮಸ್ಕಾರ ಸರ್. ನಾವಿರೋದು ಒಂಬೇಗೌಡ ನಗರದವ್ರಿಗೆ. ಮಲ್ಲಿಗೆ ಹಿಂದ್ಗಡೆ ಬಂದ್ಬಿಟ್ಟು ಒಂದು ಬಾತ್ರೂಮ್ ಇದೆ, ಅದು ಗೌರ್ಮೆಂಟ್ ಜಾಗ. ಅದು BBMP ಆಫೀಸ್ಗೆ ನಾನು ಆಲ್ರೆಡಿ ಅದನ್ನ ಫೋಟೋ ಎಲ್ಲ ನಾನು ಅಯ್ಯಪ್ಪ ಜೊತೆಗೆ ಹೋಗಿ ಎಲ್ಲ ನಾನು ಸಬ್ಮಿಟ್ ಮಾಡಿದ್ದೀನಿ. ಅಲ್ಲಿ ಮೇಲೆ ಬಂದ್ಬಿಟ್ಟು ಡ್ರಗ್ಸ್ ಹೊಡೆಯೋದು, ಹುಡುಗರು ತುಂಬಾ ಅಧ್ವಾನ ಮಾಡ್ತಾರೆ. ಯಾಕಂದರೆ ಅದು ಹೋಗೋ ಬರೋ ದಾರಿ ಇದು. ಯಾಕಂದರೆ 7 ಗಂಟೆ ಆದರೆ ಅಲ್ಲಿ ಲೈಟ್ ಹೊಡೆದಾಕ್ಬಿಡ್ತಾರೆ. ಮತ್ತು ನಮ್ಮ ರೋಡೊಳಗೆ ಬಂದು ರಸ್ತೆ ಒಳಗೆ ಲೈಟ್ಗಳು ಹೊಡೆದಾಕ್ಬಿಟ್ಟು ತುಂಬಾ ಟಾರ್ಚರ್ ಮಾಡ್ತಾರೆ. ಹುಡುಗರು ಏನೇ ಸಮಸ್ಯೆ ನಾವು ಏನಾದರೂ ಹೇಳಿದ್ರೆ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಯಾಕಂದರೆ ಅಲ್ಲಿ ಬರೋದು ಹುಡುಗರು ಪೋಲಿ ಹುಡುಗರು. ಅಕ್ಬರ್ ಬಿಲ್ಡಿಂಗ್ ಅಂತ ಇರುತ್ತೆ, ಆ ಅಕ್ಬರ್ ಬಿಲ್ಡಿಂಗ್ ಮೇಲೆ ಮನೆ ಇಟ್ಬಿಟ್ಟು ಹೋಗ್ಬಿಟ್ಟು ಫುಲ್ಲು ಡ್ರಗ್ಸೇ, ಇಂಜೆಕ್ಷನ್ ಅಂತೆ, ಅದು ಯಾವುದೋ ಕಣ್ಣೊಳಗೆ ಬಿಡ್ತಾರೆ, ಮೂಗೊಳಗೆ ಬಿಡ್ತಾರೆ. ಅಂಥದ್ದೆಲ್ಲ ನಾವು ಪ್ರತಿ ಸಾರಿ ನೋಡಿದ್ದೀವಿ. ಅದು ನಾನು ಹೇಳ್ಬೇಕಂದ್ರೆ ನನಗೆ ತುಂಬಾ ಕಷ್ಟ. ಹೆಣ್ಮಕ್ಳು ಹೋಗ್ತಾರೆ, ಗಂಡು ಮಕ್ಕಳು ಹೋಗ್ತಾರೆ, ಹೋಗೋವಾಗ ಬರೋವಾಗ ಅಕ್ಬರ್ ಬಿಲ್ಡಿಂಗ್ ಕಾರ್ನಿಂಗ್ ಬಂದ್ಬಿಟ್ಟು ಕತ್ಲೆ ಜಾಗ. ಯಾಕಂದರೆ ರಿಟರ್ನ್ ಮಾಡ್ಕೊಂಡು ಹೋಗೋ ಅಷ್ಟೊಳಗೆ
ಯಾರು ಏನು ಬೇಕಂದ್ರೂ ಮಾಡ್ಬೋದು. ಅದರಿಂದ ಅಲ್ಲಿ ಹುಡುಗಿರು ಹೋದ್ರೂ ಎಷ್ಟೋ ಹುಡುಗಿ ನನ್ನ ಹತ್ರ ಬಂದು ಹೇಳಿದ್ದಾರೆ, ಆ ಕಡೆ ಹೋಗೋವಾಗ ಹಿಂಗೆ ಹೊಡಿತಾರೆ ಬೆಟಕ್ಸ್ ಮೇಲೆ ಆಂಟಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ತಕ್ಷಣ ಬಂದು ನನಗೆ ಹೇಳಮ್ಮ, ನಾನೇ ಬಂದು ಹೇಳ್ಬಿಡ್ತೀನಿ ಅಂತ ಹೇಳಿ ನಾನು ಎಷ್ಟೊತ್ತಿಗೆ ಹೇಳಿದ್ದೀನಿ. ನಮ್ಮ ಅಂಗಡಿಯೊಳಗೆ CCTV ಕ್ಯಾಮ್ರಾ ಇದೆ. ಸಾಹೇಬ್ರು ಯಾರಾದರೆ ಬಂದು ಚೆಕ್ ಮಾಡಿದ್ರೆ ನನ್ನ ಮೇಲೆ ಅಲ್ಲಿ ಒಂದು ಗುಂಪಿದೆ, ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಹೆಸರು ಹೇಳಿದ್ರೇ ಹುಷಾರಾಗ್ತದೆ. ಅವರು ಯಾವಾಗ ನೋಡಿದ್ರು ಈ ಕೆಟ್ಟ ಮಾತೊಳಗೆ ಥರ ಈ ಸೂಳೆ ಮುಂಡೇರು ಯಾವಾಗ ಇಲ್ಲಿ ರೋಡಿಗೆ ಬಂದರು ಅಂಗಡಿ ಇಟ್ಕೊಂಡು ದಂಧೆ ಮಾಡ್ತಾರೆ, ಅಂಗಡಿ ಒಳಗೆ ಇವರು ಹುಡುಗಿರನ್ನ ಇಟ್ಕೊಂಡು ದಂಧೆ ಮಾಡ್ತಾರೆ ಅಂದ್ಬಿಟ್ಟು ನಮ್ಮನ್ನು ಹೋಲ್ಸಾಗಿ ಮಾತಾಡ್ತಾರೆ. ಆಮೇಲೆ ಇವಾಗ ನಮ್ಮ ತಂಗಿ ಇದ್ದಾಳೆ, ನಮ್ಮ ತಂಗಿ ಇವಾಗ ತ್ರಿಗುಣ ಅಪಾರ್ಟ್ಮೆಂಟ್ ಇದೆಯಲ್ಲ ಸರ್, ತ್ರಿಗುಣ ಅಪಾರ್ಟ್ಮೆಂಟು, ಆ ತ್ರಿಗುಣ ಅಪಾರ್ಟ್ ಹಿಂದ್ಗಡೆ ಬಂದ್ಬಿಟ್ಟು ನಮ್ಮ ಏರಿಯಾ ಇದೆ. ಆ ಏರಿಯಾ ಮೇಲೆ ಸೀಟ್ ಮೇಲೆಲ್ಲ ನೋಡಿದ್ರೆ ಇಂಜೆಕ್ಷನ್ನೇ. ಅಲ್ಲಿರೋರು ಬಂದು ನನಗೆ ಕಂಪ್ಲೇಂಟ್ ಮಾಡ್ತಾರೆ. ನಾನು ಹೇಳ್ತೀನಿ ಎಲ್ಲರ ಹತ್ರ ಸೈನ್ ತೊಗೊಳ್ಳಿ, ಹೋಗಿ ನೀವೇ ಹೋಗಿ ಖುದ್ದಾಗಿ ಹೋಗಿ ನೀವೇ ಕಂಪ್ಲೇಂಟ್ ಕೊಡಿ. ಎಲ್ಲ ನಮ್ಮ ಹತ್ರ ಬಂದು ಹೇಳಿದ್ರೆ, ನಾವೇ ಹೋಗಿ ಹೇಳಿದ್ರೆ ಎಲ್ಲರಿಗೂ ನಾವೇ ದುಶ್ಮನ್ ಆಗ್ತೀವಿ ಅಂತ ನಾವು ಎಷ್ಟೋ ನಾವು ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡೋಷ್ಟು ಮಾಡ್ತಾ ಇರ್ತೀವಿ. ಆದರೆ ನಮ್ಮನ್ನ ಒಂಥರ ಕೆಟ್ಟ ಮಾತಲ್ಲಿ ಬೈದಾಗ ನಮಗೆ ತುಂಬಾ ಕೋಪ ಬರುತ್ತೆ. ಆವಾಗ ನಾವು ಇಲ್ಲಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದರೆ ಇಲ್ಲಿರೋ ನಮ್ಗೆ ಏನು ಮಾಡ್ತಾರೆ ಅಂದರೆ, ನಮಗೆ ಗೊತ್ತಿರೋ ನೀವೆಲ್ಲ ಇದ್ದಾಗ ಒಂದು ಸ್ವಲ್ಪ ಇದು ಮಾಡ್ತಾರೆ, ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ಇಲ್ಲಮ್ಮ ಸ್ವಲ್ಪ ಬರಲಿ ಕೂತ್ಕೊಳ್ಳಮ್ಮ ಅಂತಾರೆ. ಆವಾಗ ನಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸಾಹೇಬರು ಇದ್ದಾಗ ನಾವು ಮಾತಾಡ್ಬೋದು, ಸಾಹೇಬರು ಇಲ್ಲ ಅಂದರೆ ಬೇರೆ ಹೊಸಬರಾಗಿರ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ ನಾವು ಯಾರು ಏನು ಅಂತ. ಅದರಿಂದ ಒಂದು ಸ್ವಲ್ಪ ನೀವು ಬೀಟ್ ಹಾಕ್ಸ್ಬೇಕು ಸರ್. ಅಲ್ಲಿ ಬೀಟ್ ಹಾಕ್ಸಿದ್ರೆ ಆ ಮಲ್ಲಿಗೆ ಹಿಂದ್ಗಡೆ ನಾವು ಏನಕ್ಕಂದರೆ, ಇವಾಗ ಅಲ್ಲೊಂದು ನಾವು ಯಾವುದಾದ್ರೂ ಒಂದು ಹಾಲ್ ಕಟ್ಸು ಅಂತ ಹೇಳಿ ಎಷ್ಟೋಕ್ಕಿಂತ ನಾನು ಇದು ಮಾಡಿದ್ದೀನಿ ಸರ್. ಅದೊಂದು BBMP ಆಫೀಸ್ಗೆ ಅದೊಂದು ರಿಕ್ವೆಸ್ಟ್ ನಿಮಗೆ ಅಷ್ಟೇ, ಬೇರೆ ಏನಿಲ್ಲ ಸರ್. ಸರ್ ನಮಸ್ಕಾರ. ವೇದಿಕೆ ಮೇಲೆ ಕೂತ್ಕೊಂಡಿರುವಂಥ ಪೊಲೀಸ್ ಆಫೀಸರ್ಗೆ ನಮ್ಮ ಬಾಂಬೆ ಕ್ವಾರ್ಟರ್ಸ್ ವತಿಯಿಂದ ತಮ್ಮ ಮತ್ತು ಸಿದ್ದಾಪುರ ಜನತೆ ವತಿಯಿಂದ ನಮಸ್ಕಾರ ಮತ್ತು ವಂದನೆಗಳು. ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾಗಿಲ್ಲ ಸುಮಾರು ಸಿದ್ದಾಪುರದಲ್ಲಿ ಕ್ರೈಮ್ ಕಮ್ಮಿಯಾಗಿದೆ, 50% ಕಮ್ಮಿ ಆಗಿದೆ ಸರ್. ಇದು ನಾವು ನಾನು ಇದ್ದಿದ್ದು ಫ್ಯಾಕ್ಟ್ ಹೇಳ್ತಾ ಇದ್ದೇನೆ ತಮಗೆ. ನನ್ನ ಹೆಸರು ಶಮೀರ್ ಅಹಮದ್ ಅಂತ ಸರ್. ನಾನು ಬಾಂಬೆ ಕ್ವಾರ್ಟರ್ಸ್ನಲ್ಲಿ ಇರೋದು. ನಮ್ಮ ಅಧ್ಯಕ್ಷರು ಶರೀಫು. ನಮ್ಮ ಬಾಂಬೆ ಕ್ವಾರ್ಟರ್ಸ್ 216 ನಮ್ಮದು ಕ್ವಾರ್ಟರ್ಸ್ ಇದೆ. ಅದರಲ್ಲಿ ನಮ್ಮ ಮಹಾತ್ಮ ಗಾಂಧಿ ವೆಲ್ಫೇರ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಗೆ ಸೈಯದ್ ಖಾದರ್ ಶರೀಫ್ ಅವರೇ ಪ್ರೆಸಿಡೆಂಟು, ನಾನು ಕಾರ್ಯದರ್ಶಿ ಸರ್. ಅದಕ್ಕೆ ಸರ್ ಇನ್ನೊಂದು ಏನಂತಂದರೆ, ನಮಗೆ ನಾನು ರಿಕ್ವೆಸ್ಟ್ ಏನು ಮಾಡೋದೇನಂತಂದರೆ, ಏನು ನಮ್ಮ ಸಿದ್ದಾಪುರ ನಮ್ಮ ಜನರು ಬಂದಿದ್ದಾರೆ, ನಮ್ಮ ಅಕ್ಕಂದರು ಬಂದಿದ್ದಾರೆ. ಪ್ರತಿಯೊಂದು ಈಗ ಒಂದು ಬಾಂಬೆ ಕ್ವಾರ್ಟರ್ಸ್ ಆಯಿತು, ಪಕ್ಕದಲ್ಲಿ ಸಿದ್ದಾಪುರ ಆಯಿತು, ಹಂಗೆ ಬೋರ್ಗಲ್ಲಿ ಆಯಿತು, ಈ ಥರ ಒಂದು ಏನು ಏರಿಯಾ ಇದಾವೆ ಸರ್, ಅದಕ್ಕೆ ಒಂದೊಂದು ಒಬ್ಬರು ಲೀಡ್ರನ್ನ ತಾವು ಪರಿಚಯ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಆಗುವಂಥ ಕುಂದುಕೊರತೆಗಳನ್ನು ತಮಗೆ ಈಸಿಯಾಗಿ ಗೊತ್ತಾಗ್ಬೋದು. ಯಾಕಂದರೆ ಸರ್ ಪ್ರತಿಯೊಂದು ಮನೆಯರು ಗೊತ್ತಿರೋದು ಅವರವರ ಅಲ್ಲಿರೋಂಥ ಲೀಡ್ರಿಗೇ ಅವ್ರಿಗೆ ಗೊತ್ತಿರುತ್ತೆ. ತಾವೆಲ್ಲ ಇದು ಮಾಡ್ತಾ ಇದ್ದಾರೆ ಸರ್, ಅದು ನಾನು ಹೇಳ್ತಾ ಇಲ್ಲ. ಬಟ್ ಇದು ಒಂದು ಮಾಡಿದರೆ ಇನ್ನೂ ತುಂಬ ಒಳ್ಳೆ ಆಗುತ್ತೆ. ತಮ್ಮದು ಆ ಥರ ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ, ಈ ಲೀಡ್ರು ಶರೀಫ್ ಅಂತಂದರೆ ಬಾಂಬೆ ಕ್ವಾರ್ಟರ್ಸಿಂದ ಅವ್ರದ್ದು, ಅದೇ ಥರ ನಮ್ಗೆ ಯಾವ್ಯಾವ ನಮ್ಮ ಸಿಸ್ಟರ್ ಹೇಳಿದ್ರು ಇವಾಗ, ಅವ್ರದ್ದೊಂದು ಹೆಸರು, ಅವ್ರದ್ದೊಂದು ಮೊಬೈಲ್ ನಂಬರ್, ಅಮ್ಮ ಹಿಂಗಾಗಿದೆ ಅಂತೆಲ್ಲ ಸ್ವಲ್ಪ ಬನ್ನಿ ಮಾತಾಡೋಣ ಅಂತ ಅಂದ್ಬಿಟ್ರೆ ಸರ್ ತುಂಬ ಒಂದು ಒಳ್ಳೆಯದಾಗುತ್ತೆ. ಇದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಅದೇ ಥರ ನಾನು ಮಹಾತ್ಮ ಗಾಂಧಿ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದಂಥ ಶರೀಫ್ ಬೇರೆ ಮಾತಾಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಮ್ಮ ಬಾಂಬೆ ಕ್ವಾರ್ಟರ್ಸಲ್ಲಿ ಮಾರಿಯಮ್ಮಂದು ದೇವಸ್ಥಾನ ಇದೆ. ಮಾರಿಯಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಬಂದು ಬಾಂಬೆ ಕ್ವಾರ್ಟರ್ಸ್ ಅದು ಫ್ರೀ ಮನೆಗಳು, ಆಲ್ರೆಡಿ ಅವ್ರಿಗೆ ಮನೆಗಳು ಪ್ರಕ್ರಿಯೆ ಆಯಿತು. ಆ ಮನೆಗಳು ಫ್ರೀ ಮನೆಗಳಿಗೆ ಯಾವುದೂ ದಾಖಲೆಗಳು ಇಲ್ಲ. ಅಲ್ಲಿ ಟ್ಯಾಂಕ್ ಗಡಗ್ನ ಇರಲಿ, ಗುಡ್ಡಪಾಳ್ಯ ಇರಲಿ, ಎಲ್ಲನೇ ಇರಲಿ, ಬಂದು ಒಂದು ಗ್ಯಾಂಗ್ ಸೇರ್ತಾರೆ. ಅಲ್ಲಿ ಸೇರಿ ಗಾಂಜಾ ಹೊಡಿತಾರೆ. ಅಲ್ಲಿ ಹೆಂಗಸರು ಕೇಳಿದ್ರೆ ಅವ್ರಿಗೆ ಬೈತಾರೆ, ಅವ್ರು ಬಂದು ನನಗೆ ಹೇಳ್ತಾರೆ. ಆ ಬೀಟ್ ಅವ್ರು ಬರ್ತಾರೆ ಹೋಗ್ತಾರೆ. ಅವ್ರು ಬರೋವಾಗ ಅರ್ಧ ದೂರದಿಂದನೇ ಗೊತ್ತಾಗುತ್ತೆ ಅವ್ರಿಗೆ, ಓಡಾಗ್ಬಿಡ್ತಾರೆ, ಸಿಗಲ್ಲ ಕೈಗೆ. ಅವ್ರು ಒಂದು ಕ್ಯಾಂಪ್ ಮಾಡ್ಕೊಂಡವ್ರೆ. ಅದು ಮಾರಿಯಮ್ಮ ದೇವಸ್ಥಾನದ ಜಾಗ, ಅದು ಬೇಕಾರಾಗಿ ಕಟ್ಕೊಂಡಿರೋದು. ಸ್ಲಮ್ ಬೋರ್ಡ್ಗೂ ನಾನು ಇಂಟಿಮೇಷನ್ ಕೊಟ್ಟಿದ್ದೀನಿ. ಅದು ದೇವಸ್ಥಾನ ಇದ್ದಿದ್ದ ಜಾಗ 40 ವರ್ಷದಿಂದ ಇರೋ ದೇವಸ್ಥಾನ. ಆ ದೇವಸ್ಥಾನ ಜಾಗ ದೇವಸ್ಥಾನಕ್ಕೆ ಕೊಡಬೇಕು. ಅಲ್ಲಿ ಮಂಜು ಅಂತ ಒಬ್ರು ಇದ್ದಾರೆ, ಕಟ್ಕೊಂಡವ್ರೆ. ಅವರು ಯಾವುದೋ ಸಂಘಟನೆಗಳಿದೆ, ಅವ್ರು ಕರ್ಸಿನಿ ಇವ್ರು ಕರ್ಸಿನಿ ಅಂತ ಹೇಳಿ ನಾವು ಹೋಗಿ ಕೇಳಿದ್ರೆ ಎದುರಿಸ್ತಾರೆ. ಅಲ್ಲಿರೋರ್ಗೂ ಅವ್ರು ಏನು ಹೇಳಲ್ಲ. ಅಲ್ಲಿ 2 ಮನೆ ವೇಸ್ಟ್ ಆಗಿದೆ, ಆ ಮನೆಯಲ್ಲಿ ಕೂತ್ಕೊಂಡು ಸಿಗ್ತಾ ಇರ್ತಾರೆ. ಅದೊಂದು ಖಂಡಿಸ್ಬೇಕು ಸರ್. ನನ್ನ ಹೆಸರು ಸರೋಜ ಅಂತ, ಅರಕೆರೆಹಳ್ಳಿ ಅಸೋಸಿಯೇಷನ್ ಸೆಕ್ರೆಟರಿ ನಾನು.
ಸೊ ಅಲ್ಲಿ ನಮಗೆ ಕ್ಯಾಮ್ರಾಸ್ ಇಲ್ಲ ಸರ್, BBMP ಕ್ಯಾಮ್ರಾಸ್ ವಯರ್ಸ್ ಎಲ್ಲ ಕಿತ್ತೋಗಿದೆ. ನಿಜ ಸರ್, ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ. ಸೊ ಅದು ಕ್ಯಾಮ್ರಾಸ್ ಒಂದು ಫಿಕ್ಸ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಎರಡನೇದು ಮಸೀದಿ ಎದುರುಗಡೆ ರೋಡಲ್ಲಿ ಅನ್ವಾಂಟೆಡ್ ಆಟೋಸ್ ಪಾರ್ಕ್ ಆಗಿದೆ. ಮೊನ್ನೆನೇ ನಾವು ಕಿಶೋರ್ ಸರ್ ಕರೆದು ಅವ್ರ ಗಮನಕ್ಕೆ ತೊಗೊಂಡ್ಬಂದು ಅವ್ರು ತೆಗ್ಸಿದ್ರು. ಅವ್ರು ಹೋದ್ಮೇಲೆ 15 ಮಿನಿಟ್ಸಲ್ಲಿ ವಾಪಸ್ ಹಾಕಿದ್ರು. ಸೊ ಅದು ನಮ್ಗೆ ರೋಡ್ ಆ್ಯಕ್ಸಸ್ಸೇ ಇಲ್ಲ. ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದರೆ ಆ ರೋಡ್ ನಮ್ಗೆ ಆ್ಯಕ್ಸಸ್ಸೇ ಇಲ್ಲ. ಸೊ ಆ್ಯಕ್ಸಸ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಂ ಶಂಕರ್ ಅಂತ, ಸಿದ್ದಾಪುರ ವಾರ್ಡ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದಿಂದ. ಆಮೇಲೆ ನಮ್ಮ DCP ಸಾಹೇಬರಿಗೆ ಹಾಗೂ ನಮ್ಮ SF ಸಾಹೇಬರು, ಇನ್ಸ್ಪೆಕ್ಟ್ರು, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಹಾಗೂ ಬೆಸ್ಕಾಂ ಹಾಗೂ BBMP PWSSB ಎಲ್ಲರಿಗೂ ನಮಸ್ತೆ. ತಮ್ಮಲ್ಲಿ ಮನೆ ಮಕ್ಕಳು ಏನಂದರೆ ಬೆಸ್ಕಾಂ ಸಮಸ್ಯೆ ಇರುತ್ತೆ ಕೇಳೋವಂಥದ್ದು. ಹೋದ ಸತಿ DCP ಜಾಯಿಂಟ್ ಕಮಿಷನರ್ ಸಾಹೇಬರು ಬಂದಾಗ ಕೇಳಿದ್ರು ಎಲ್ಲ ಆಫೀಸರ್ಸ್ನ ಕೊಡಿಸ್ಕೋಬೇಕಂತ ನಮ್ಮ ಮೋಹನ್ ಪಟೇಲ್ ಸಾಹೇಬ್ರಿಗೆ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಕಳಿಸ್ತಾರೆ. ನಮ್ಮಲ್ಲಿ ಬೀಟ್ ಕಡಿಮೆ ಆಗಿದೆ ಸರ್, ದಯವಿಟ್ಟು ಅದೊಂದು ಮಾಡಬೇಕು. ಆಮೇಲೆ ಪ್ರತಿಯೊಂದು ಆಟಲ್ಲೂ 5-5 ಜನ ಕುಡಿದಿರು, ಅವರೇನೋ ಸೊಲ್ಯೂಷನ್ ಪಾರ್ಟಿಗಳು ಸಿಗರೆಟ್ಗೆ ಗಾಂಜಾ ತುಂಬಿಕೊಂಡು ಹೊಡಿತಾ ಇರ್ತಾರೆ. ದಯವಿಟ್ಟು ಅದೊಂದು ಕಂಟ್ರೋಲ್ ಮಾಡಬೇಕು. ತಮ್ಮ SP ಈಗಾಗಿದ್ದಾರಲ್ಲ ಅವ್ರಿಗೂ ಹೇಳಿದ್ದೀರಿ, ನಾವು 1 ವಾರ ಎಲ್ಲ ಮಾಡ್ತೀರಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದಂತೂ ಸಿಕ್ಕಾಪಟ್ಟೆ ಸರ್, ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ, ದಾರಿ ಬಿಡೋದಿಲ್ಲ ಅದು. ಆಮೇಲೆ ಗುಟ್ಟೆಪಾಳ್ಯದಿಂದ ಲಾಸ್ಟ್ ಡೆಡ್ ಎಂಡ್ವರೆಗೂ ಎಲ್ಲ ಟ್ರಾಫಿಕ್ಕು ಗಾಡಿಗಳು ನಿಲ್ಸ್ಕೊಂಡು ಅರ್ಧ ರೋಡ್ಗೆ ನಿಂತಿರುತ್ತೆ. ಓಡಾಡೋರಿಗೆ ಯಾರಾದ್ರೂ ಸ್ವಲ್ಪ ಎತ್ತಿ ಅಂದರೆ ಅವ್ರನ್ನ ಬೈಯೋದು, ಗಲಾಟೆ ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದಂತೂ ಬಸವರಾಜ್ ಅಂಗಡಿಯಿಂದ ನಮ್ಮ ಡೆಡ್ ಎಂಡ್ 6 ಕ್ರಾಸ್ವರೆಗೂ ಸಿಕ್ಕಾಪಟ್ಟೆ ಒಂದು ಗಾಡಿನೂ ಪಾಸ್ ಆಗೋದಿಲ್ಲ. ಎಲ್ಲ ಅರ್ಧ ರೋಡ್ಗೆ ಬಂದುಬಿಟ್ಟಿದ್ದಾರೆ ಗಾಡಿಗಳವರೆಲ್ಲ. ಮೊದಲು ನಮ್ಮಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರು ಇದ್ದಾಗ ಕೃಷ್ಣಮೂರ್ತಿ ಅಂತ ಇದ್ದರು, ಅವ್ರು ನೋಡಿದ ತಕ್ಷಣ ಎಲ್ಲ ಸಂದಿಗೆ ತಳ್ಕೊಂಡು ಹೋಗ್ಬಿಡೋರು, ಒಬ್ಬರು ಅಡ್ಡ ಇರ್ತಾಯಿಲ್ಲ. ಈಗ ಅದನ್ನು ಮತ್ತೆ ಅರ್ಧ ದಾರಿ ಸರ್, ನಿಮ್ಗೆ ಆಂಬುಲೆನ್ಸು ಹೋಗೋಕ್ಕಾಗಲ್ಲ, 2 ವೀಲರೇ ಹೋಗೋಕ್ಕಾಗಲ್ಲ. ನಾನೇ ನಿಲ್ಲಿಸಿ ಕೇಳಿದ್ದೀನಿ, ಏನಪ್ಪ 2 ವೀಲರ್ ಕೂಡ ಪಾಸ್ ಆಗೋಕ್ಕಾಗಲ್ಲ, ಯಾವ ಥರ ಇದು ಅಂತ. ದಯವಿಟ್ಟು ಅದನ್ನು ನಮ್ಮ ಲಾ ಆ್ಯಂಡ್ ಆರ್ಡರ್ ಸಾಹೇಬರು, ನಮ್ಮ ರೋಡಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಆಟಗಳಲ್ಲಂತೂ ಕೂತಿರೋರೇ ಬೇರೆ ಪೊಲಿ ಹುಡುಗರು. ಅವ್ರೇನು ಒಂದು ಸತಿ ಒಂದು ಕೇಸ್ ನೀವು ಹಾಕಿ ಕಳಿಸಿದ್ರೆ ಮತ್ತೆ ಅವ್ನು ರೌಡಿ ಅಂತಾನಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಅವನು ಮಾತಾಡ್ಕೊಂಡು ಗುರಾಯಿಸ್ತಾ ಇರ್ತಾರೆ ನಿಮ್ಮನ್ನು. ಇವಾಗ ಸ್ವಲ್ಪ ಏನೋ ಹಣ ಅಂತಾರೆ ಅಷ್ಟೇ, ಅವ್ರು ತುಂಬ ಹೊತ್ತು ಮಾತಾಡ್ತಾ ಇದ್ರೆ ಗುರಾಯಿಸ್ತಾರೆ. ಏನು ಮಾಡ್ತೀರಾ, ಆಯಿತು ಅಂತ ನಾವೇ ಹೋಗ್ಬಿಡ್ಬೇಕು. ಆ ಥರ ಪರಿಸ್ಥಿತಿಗೆ ಏರಿಯಾ ಬಂದಿದೆ. ದಯವಿಟ್ಟು ನೀವು ಬೀಟ್ಸ್ ಮಾಡಬೇಕು. ಏನೂ ಮಾಡಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಆಜಿಟ್ಟು ಒಂದು ಸತಿ ಹೋಗಿ ಬಂದಮೇಲೆ ಅವ್ನು ನೀವು ಮಾತಾಡ್ಸೋಕ್ಕಾಗಲ್ಲ ಸರ್. ಏರಿಯಲ್ಲಿ ಒಂದು ಸಣ್ಣ ಕೇಸ್ ಹಾಕಿರ್ತೀರ ನೀವು, ಯಾವುದೋ ಅವ್ನು ತಪ್ಪು ಮಾಡಿದ್ದಾನೆ ನಿಜ, ಸಣ್ಣ ಕೇಸ್ ಹಾಕಿ ಅವ್ನು ಹೋಗಿ ಬಂದಮೇಲೆ ಆ ಥರ ಆಜಿಟ್ಟು ಆಗುತ್ತೆ. ಆಮೇಲೆ ಕೆಲವರು ಇಲ್ಲಿ ನಮ್ಮ ಸ್ಟೇಷನ್ ಹತ್ರನೇ ನಿಮ್ಮ ಹತ್ರ ಇರ್ತಾರೆ. ಅವ್ರು ಏನಂದರೆ ನಾನಿದ್ದೀನಿ ಮಾಡು ಅಂತ ಹೇಳೋರು ಭಾಳ ಜನ ಇದ್ದಾರೆ. ದಯವಿಟ್ಟು ಅದನ್ನು ಏರಿಯಲ್ಲಿ ಈ ದಳ್ಳಾಳಿಯವ್ರನ್ನೆಲ್ಲ ಕಳಿಸಿ ದಯವಿಟ್ಟು ಹೊಡೆದು ನ್ಯಾಯವಾಗಿರುವಂಥ ಜನ ಅವರೇ ಬಂದು ಖುದ್ದಾಗಿ ಕೇಳಿ ಸರ್. ಅವ್ರ ತಾಯಿ ತಂದೆ ಇದ್ದಾರೆ, ಅವರೇ ಬಂದು ಕೇಳಿ ಸರ್ ನನ್ನ ಮಗ ತಪ್ಪು ಮಾಡಿದ್ದಾನೆ, ಪನಿಷ್ಮೆಂಟ್ ಮಾಡಿ ಅನ್ಬೋದು. ಈ ಸೆಂಟ್ರ್ ಮೀಡಿಯೇಟರ್ಸು ಬರಬೇಡ್ದು ದಯವಿಟ್ಟು. ಸ್ಟೇಷನಲ್ಲಿ ಸಿಕ್ಕಾಪಟ್ಟೆ ಇದೆ. ನಾವು ಯಾಕಂದರೆ ಅವ್ರನ್ನ ಕರೆದು ತಮ್ಮ ಹತ್ರ ಬಂದು ಮಾತಾಡಿ, ಇಲ್ಲ ಸರ್ ಅವನೇನು ತಪ್ಪು ಮಾಡಲ್ಲ ಅನ್ಎಕ್ಸ್ಪೆಕ್ಟೆಡು ಅಂತ ಕಳಿಸಿರ್ತೀವಿ. ನಾನು ಮಾತಾಡಿದ್ದೆ, ತಿರ್ಗಾ ಇವ್ರನ್ನ ಯಾಕೆ ಕರ್ಕೊಂಬಂದು ಬಿಡಿಸ್ಕೊಂಡು ಹೋಗ್ಬಿಟ್ರಿ ಅಂತ. ಅಂದರೆ ಫಸ್ಟ್ ಟೈಮ್ ನೀವು ವಾರ್ನ್ ಮಾಡ್ತೀರಲ್ಲ ಸರ್, ಅನ್ಎಕ್ಸ್ಪೆಕ್ಟೆಡ್. ಯಾರು ತಪ್ಪು ಮಾಡಿದವನು ಓಡಾಗಿರ್ತಾನೆ, ಅಮಾಯಕ ಸಿಕ್ಕಿದಾಗ ನಾವು ಬಂದು ಹೇಳ್ಬೋದು. ಮತ್ತು ಹೇಳಿದಾಗ ಮಾಡಿದ್ದೀರ, ಕೆಲಸ ಮಾಡಲ್ಲ ಅಂತಲ್ಲ. ಬಟ್ ಬೀಟ್ ಸ್ವಲ್ಪ ಜಾಸ್ತಿ ಮಾಡಿ. ಸಿಕ್ಕಾಪಟ್ಟೆ ಆಟಗಳಲ್ಲಿ ನೀವು 4 ಗಂಟೆಗೆ ನಮ್ಮ ಸ್ಟುಡಿಯೋ ರೋಡ್ ಅದಂತೆ ಇದು ಕೊಲ್ಮಿ ರೋಡ್ ಇದೆ, ಎಲ್ಲ ಎಣ್ಣೆ ಹೊಡ್ಕೊಂಡು 50 ಪ್ಯಾಕೆಟ್ ಅಲ್ಲಿ ಬಿದ್ದಿರುತ್ತೆ. 50 ಪ್ಯಾಕೆಟು ಎಲ್ಲ 5-6 ಜನ ಕುಡಿತಾರೆ. ಪಾಪ ಹೆಣ್ಮಕ್ಳು ಯಾವ ಥರ ಓಡಾಡ್ತಾರೆ ಸರ್. ಅದಂತೂ ತಮಗೆ ಮೊದಲೇ ಹೇಳಿದ್ದೀನಿ, ಇನ್ನೊಂದು ಸತಿನೂ ತಾವು ಹೇಳ್ತಾ ಇದ್ದೀರಾ. ನೀವು ಮಾಡ್ತಾ ಇದ್ದೀರಾ, ಮಾಡಿಲ್ಲ ಅಂತ ನಾವು ಕಂಪ್ಲೇಂಟ್ಸ್ ಅಲ್ಲ, ಬಟ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಬಿಟ್ಟು ಅಂತ ತಮ್ಮಲ್ಲಿ ಮನೆ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ DCP ಸಾಹೇಬರು ಬಂದಿದ್ದಾರೆ, ಅವ್ರ ಮುಂದೆ ಹೇಳಿದಾಗ ತಮ್ಮಲ್ಲಿ ಕೆಲಸ ಮಾಡಿಲ್ಲ ಅಂತ ಯಾರೂ ನಮ್ಮವ್ರು ಇಲ್ಲಿ ಹೇಳಿಲ್ಲ. ಒಂದು ಬರ್ದಾಗ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಅದು ಸಂಧಿಗಳಲ್ಲಿ ಎಲ್ಲೂ ಯಾರೂ ಇಲ್ಲ, ಡೆಡ್ ಎಂಡು, ಮನೆಗೆ ನುಗ್ಬಿಡ್ತಾರೆ. ಬೀಗ ಹಾಕಿದ್ರೂ ಅಲ್ಲೋಗಿ ಆರಾಮಾಗಿ ಮಲಗಿರ್ತಾರೆ, ಎಣ್ಣೆ ಹೊಡೆದು 12 ಗಂಟೆ ಮೇಲೆ ಎದ್ದು ಹೋಗ್ತಾರೆ. ಅಂಥವಿದೆ. ಎಲ್ಲ ಮನೆಯಲ್ಲೂ ಕಳ್ತನೂ ಮಾಡ್ತಾರೆ. ಎಲ್ಲರೂ ಇದ್ದಾರೆ ಸರ್ ಇಲ್ಲಿ, ಎಲ್ಲ 420. ದಯವಿಟ್ಟು ನಮ್ಮಲ್ಲಿ ಮೀಡಿಯೇಟ್ಸು ಸ್ಟೇಷನಲ್ಲಿ ಇರೋದು ಬೇಡ, ಅದನ್ನು ಸ್ವಲ್ಪ ನೀವು ಖಂಡನೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಅದು ಒಂದನ್ನು ದಯವಿಟ್ಟು ನೀವು ಮಾಡಿ. ಮಕ್ಕಿದೆಲ್ಲ ಆಗಿದೆ. ಟ್ರಾಫಿಕ್ ಸಮಸ್ಯೆ ಹೇಳಿದ್ರು, ಟ್ರಾಫಿಕ್ ಸಮಸ್ಯೆ ಅದೇ ನಮ್ಮ ಇಲ್ಲಿ ಸೋಮೇಶ್ವರ ನಗರ ವ್ಯಾನ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಏರಿಯಾ ಒಳಗೆ ಬರೋಕ್ಕೆ ಬಹಳ ಸಮಸ್ಯೆ ಆಗ್ತಾಯಿದೆ. ಅದು ಆಂಬುಲೆನ್ಸು ಆ ಖಾಲಿ ರೋಡ್ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆ, ಅದು ಆಂಬುಲೆನ್ಸ್ ಬಿಟ್ಟರೆ ಬೆಸ್ಟು, ಖಾಲಿ ಡೈರೆಕ್ಟಾಗಿ ಹೋಗ್ಬಿಡುತ್ತೆ. ಇಲ್ಲಿಂದ ಟ್ರಾಫಿಕ್ ಪಾಸ್ ಆಗಿ ರೈಟಿಗೆ ತೊಗೊಳಕ್ಕೆ ಕಷ್ಟ ಆಗ್ತಾಯಿದೆ ಸರ್. ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಇದೆಯಲ್ಲ, ಅದು ಈಸಿ ರಿಲೀಸ್ ಆಗುತ್ತೆ ಸರ್. ಏನಂದರೆ ನಮ್ಮ ಬೇರೆ ಕಟ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಅದನ್ನು ಕ್ಲೋಸ್ ಮಾಡಿರೋದು, ಎಲ್ಲ ರೈಟಿಗೆ ತೊಗೊಂಡ್ಬಿಡ್ತಾರೆ, ಅಡ್ಡ ಆಗುತ್ತೆ ಅಂತ. ಯಾಕಂದರೆ ಮೊದಲು ನಮ್ಗೆ 2-3 ಕಲೆಕ್ಷನ್ ಇತ್ತು ಸರ್. 12th ಕ್ರಾಸಲ್ಲಿ ಅಲ್ಲಿ ಕಟ್ಟಿಂಗ್ ಇತ್ತು ರೈಟು, ಅದು ಕ್ಲೋಸ್ ಮಾಡಿದ್ದೀರಾ. ಅದು ಬಿಡಿ ಪರವಾಗಿಲ್ಲ, ಅದೇನೋ ಬಸ್ಸು ಇವಾಗ ರಿಟರ್ನ್ ವಿಸಂಗಳನಿಂದನೇ 13 ಎಲ್ಲ ಬನಶಂಕರಿಗೆ ಬರೋದು, ಅಲ್ಲಿ ಬರ್ತಾ ಇದೆ, ಅದು ನಡೀತಾ ಇದೆ. ಇದು ಒಂದು ರೈಟ್ ಕಟಿಂಗ್ ಆಗ್ಬಿಡುತ್ತೆ ಅಂತ ಮಾಡ್ತಾ ಇದ್ದೀರಾ. ಬಟ್ ಅದನ್ನ ಒಂದನ್ನು ಸಾಲ್ವ್ ಮಾಡಿಕೊಡಿ. ಆಂಬುಲೆನ್ಸ್ ಅಟ್ಲೀಸ್ಟ್ ಅಲ್ಲಿ ಪಾಸ್ ಆಗ್ಬಿಡುತ್ತೆ ಸರ್, ಎಲ್ಲೂ ನಿಲ್ಲಲ್ಲ.
ಇಲ್ಲಾದರೆ ನಿಂತ್ಕೊಂಡು ಆಗ ನೋಡಿತಾ ಇರ್ತಾರೆ ಸೈರನ್ ಎಲ್ಲಿ ನಮ್ಮ ಈ 7th ಕ್ರಾಸ್ ಬಸ್ ಸ್ಟ್ಯಾಂಡ್ ಹತ್ರ. ಅದೊಂದು ಸ್ವಲ್ಪ ದಯವಿಟ್ಟು ಮಾಡಿಕೊಡಿ, ಬೇರೆ ಏನು ಸಮಸ್ಯೆ ಇಲ್ಲ. ಬೀಟ್ ಒಂದು ಬರ್ತಾ ಇಲ್ಲ, ಬೀಟ್ ಒಂದು ಮಾಡಿಸ್ಕೊಡಿ ಸರ್ ನಮ್ಮ ಏರಿಯಾಗೆ. ಆ್ಯಕ್ಚುಲಿ ಕಿಶೋರ್ ಕುಮಾರ್ ಸರ್ ಬಂದಾಗ DCP ಸರ್ ಹತ್ರ ಪರ್ಮಿಷನ್ ಒಂದು ಬಯೋಮೆಟ್ರಿಕ್ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಅದೊಂದು ಮಾಡಿಸ್ಕೊಟ್ರೆ ಒಳ್ಳೇದು. ಯಾಕಂದರೆ ಕಳ್ತನಗಳು ಶುರು ಆಗಿದೆ ನಮ್ಮ ಏರಿಯಾದಲ್ಲಿ ಆಲ್ರೆಡಿ. ಸೊ ಅದು ಮುಂದುವರಿಬಾರ್ದು. ಯಾಕಂದರೆ 2 ವೀಲರ್ಸ್ ಹೋಗಿದೆ, ಮತ್ತು ಮನೆಗಳಲ್ಲಿ ಇದು UPS ಅದನ್ನು ಕಳ್ತನ, ಮನೆ ಒಳಗಡೆ ಹೋಗಿ, ಮತ್ತು ಕ್ಯಾಮ್ರಾಸ್ ಇದ್ದರೂ ಮನೆ ಒಳಗಡೆ ಅಲ್ಲಿ ಹೋಗಿ ಸಿಲಿಂಡರ್ಸು ಕಳ್ತನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಬೀಟ್ ಹಾಕಿದ್ರೆ ನಮಗೆ ಉಪಯೋಗ ಆಗುತ್ತೆ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪಾಂಡ್ಯನ್. ಮೊಬೈಲ್ ಸಮಯ ಬಂದಿದ್ದೀನಿ. ಅಲ್ಲಿ ಇದೇ ಪ್ರಾಬ್ಲಮ್, ಗಾಂಜಾ ಹೊಡೆಯೋದು ಆಟೋದಲ್ಲಿ, ಆಮೇಲೆ ಡ್ರಗ್ಸ್ ಹೊಡೆಯೋದು, ನೈಟಲ್ಲಿ ಕಳ್ತನ ಮಾಡೋದು, ಯಾರು ಕೇಳಿದ್ರೆ ಕಲ್ಲತ್ತು ಹಾಕೋದು, ಬಾಕಲ ಮೇಲೆ ಕಲ್ಲತ್ತು ಹಾಕೋದು, ಹೊಡೆಯೋಕ್ಕೆ ಬರೋದು, ಇದೆಲ್ಲ ತುಂಬ ಪ್ರಾಬ್ಲಮ್ ಇದೆ. ದಯವಿಟ್ಟು ನೀವು ಬೀಟ್ ಬರಬೇಕು. ತುಂಬ ತೊಂದರೆ ಕೊಡ್ತಾರೆ ನಮಗೆ ಆಟೋಲ್ಲಿ ಬಿಟ್ಟು. ದಯವಿಟ್ಟು ಹಾಕ್ತಂತ. ಸೊ ನನ್ನ ಹೆಸರು ಗೋಲ್ಡಮ್ಮ ಅಂದ್ಬಿಟ್ಟು, ಅಡ್ಡ ಹೆಸರು ಸ್ವಂತ ಹೆಸರು ಕಾಮಾರಿಸು. ಸರ್ ನೀವು ಪೊಲೀಸ್ನರ ನಮಗೆ ಸಹಾಯ ಮಾಡ್ತಾಯಿದ್ದೀರ. ಇದ್ದನ್ನು ಮನೇಲಿರೋ ಹೆಂಗಸರುಗಳು ಅಷ್ಟು ಇದು ಮಾಡ್ತಿದ್ದಾರೆ. ಅಲ್ಲಿ ಒಂದೇ ಒಂದು ಮನೆ ಫ್ಯಾಮಿಲಿ ಮಾತ್ರ ಅಷ್ಟು ಜನ ಹುಡುಗರು ಎಲ್ಲಿ ಹುಡುಗರೆಲ್ಲ ಬಂದು ಗಾಂಜಾ ವರ್ಕು ಚಿಕ್ಕ ಚಿಕ್ಕ ಹುಡುಗರು ಎಲ್ಲರೂ ಸೇರ್ತಾ ಇದ್ದಾರೆ. ಅಲ್ಲಿ ಒಂಬೈನ ಸ್ಲಮ್ಮಲ್ಲಿ ಒಂದು ಹುಡುಗಿ ಮಾಡ್ತಾರದು ಅಷ್ಟು ಕೆಲಸ. ಚಿಕ್ಕ ಹುಡುಗಿ, ಆ ಹುಡುಗಿ ಒಬ್ಬಳು ಮಾಡೋ ಕೆಲಸ. ಅವ್ರ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ಎಲ್ಲ ಫುಲ್ ಅವರಿಗೆ ಸಪೋರ್ಟು. ಫುಲ್ ಕಂದ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ನಾವು ಕೇಳಕ್ಕೆ ಹೋದರೆ ಎಷ್ಟೋ ಸತಿ ಕಂಪ್ಲೇಂಟ್ ಆಗಿದೆ. ಸಾಹೇಬರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಒಂದು ಹೆಲ್ಪ್ ಮಾಡಿ ನಮಗೆ. ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಮಾಡಿದ್ರು, ನಮ್ಮ ಮೋಹನ್ ಅವರು ಮಾಡ್ತಾ ಇದ್ದಾರೆ. ಫುಲ್ ಅದೇ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು. ಅದೇ ಥರ ಗುಡ್ಡಪ್ಪಳದಲ್ಲಿ ಹಂಗೆ ನಡೀತಾ ಇದೆ. ಸೊ ನನ್ನ ಹೆಸರು ತೇಜಸ್ ಗೌಡ. ವಿ ಹ್ಯಾವ್ ಅ ವೆರಿ ಗುಡ್ ಪೊಲೀಸ್ ಆಫೀಸರ್ಸ್ ಬಿಕಾಸ್ ಮೋಹನ್ ಪಟೇಲ್ ಸರ್ ಇಲ್ಲೇ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ರು, ಈಗ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಮತ್ತು ಏರಿಯಾ ಬಗ್ಗೆ ತುಂಬ ನಾಲೆಜ್ ಇರೋದ್ರಿಂದ ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಪ್ರಶ್ನೆ BBMP ಅಧಿಕಾರಿಗಳಿಗೆ, ಸೋಮೇಶ್ವರ ನಗರ ಮುಖ್ಯ ರಸ್ತೆಯಿಂದ ಸಿದ್ದಾಪುರ ಪೊಲೀಸ್ ಠಾಣಾವರೆಗೂ ಟ್ರಾಫಿಕ್ ಸಮಸ್ಯೆ ಆಗೋದಕ್ಕೆ ಮೂಲ ಕಾರಣ BBMP ಅಧಿಕಾರಿಗಳ ಬೇಜವಾಬ್ದಾರಿತನ. ಏನಕ್ಕೆ ಅಂತ ಅಂದರೆ, ಸೋಮೇಶ್ವರ ನಗರ ಹೆಬ್ಬಾಗಿಲಿಂದ ಹಿಡಿದು 3ನೇ ಕ್ರಾಸ್ವರೆಗೂ ಫುಟ್ಪಾತ್ ಒತ್ತುವರಿ ಆಗಿದೆ. ತಮಗೆ ದೂರು ಕೊಟ್ಟರೆ ಪೊಲೀಸ್ ಇಲಾಖೆ ಮೇಲೆ ಹೇಳ್ತೀರಾ. ಇವತ್ತು 24 ಗಂಟೆ ಯಾರಾದರೂ ಇಲಾಖೆ ಕೆಲಸ ಮಾಡುತ್ತೆ ಅಂದರೆ ಪೊಲೀಸ್ ಇಲಾಖೆ ಮಾತ್ರನೇ. ಅವ್ರಿಗೂ ಹೆಂಡತಿ ಮಕ್ಕಳು ಇದ್ದಾರೆ, ಎಲ್ಲ ಅವ್ರ ಮೇಲೆ ಎತ್ತಾಕೋದಕ್ಕೆ ಆಗಲ್ಲ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಪೊಲೀಸ್ ಇಲಾಖೆಗೆ ತುಂಬ ತೊಂದರೆ ಆಗ್ತಿದೆ. ಎಲ್ಲರದು ಸ್ವಂತ ಅಂಗಡಿಗಳಿರುತ್ತೆ, ಆದರೂ ಫುಟ್ಪಾತ್ ಮೇಲೆ ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಇಂಥ ದುರಾಸೆಗಳು ತೆಗಿಬೇಕು ಅಂದರೆ ನೀವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಒತ್ತುವರಿನ ತೆಗೆಸ್ಬೇಕಾಗುತ್ತೆ. ಫುಟ್ಪಾತ್ ಮೇಲೆ ಅಂಗಡಿಗಳು ಇಟ್ಕೊಂಡ್ರೆ ಜನ ಇಲ್ಲಿ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ದಾರಿ ಮೇಲೆ ಹೋಗ್ತಾರೆ, ಆ್ಯಂಬುಲೆನ್ಸಿಗೆ ಮೂವ್ಮೆಂಟ್ ಆಗುತ್ತೆ. ದಯವಿಟ್ಟು ನೀವು ಇಲ್ಲಿ ಬಂದು ತಲಾಡ್ಸಕ್ಕೆ ಹೋಗ್ಬೇಡಿ ಸರ್, ಇದು ಆ್ಯಕ್ಷನ್ ಆಗಲೇಬೇಕು. ಪ್ರತಿ ಸತಿ ಮೀಟಿಂಗಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀರಿ, ಪ್ರತಿ ಸತಿನೂ ಎಲ್ಲರೂ ಟ್ರಾಫಿಕ್ ಸಮಸ್ಯೆ ಹೇಳ್ತಾ ಇರ್ತಾರೆ, ಎಲ್ಲರೂ ಪೊಲೀಸ್ ಮೇಲೆ ದೂರ ಹೇಳ್ತಾರೆ ವಿನಃ ನೀವು ಸುಮ್ಮನೆ ಎಲ್ಲೋ ಬಂದಂಗೆ ಬರ್ತೀರೋ ಹೋಗ್ತೀರಿ. ನಿಮ್ಮ ಕೆಲಸ ಇದು. ಮತ್ತು ನಮ್ಮ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮತ್ತು ಎಷ್ಟೋ ಒಂದು ಹಬ್ಬದ ಸಂದರ್ಭದಲ್ಲಿ ಮಾಂಸದ ಅಂಗಡಿಗಳು ಕ್ಲೋಸ್ ಮಾಡಬೇಕು ಅಂತ ಆದೇಶ ಇದೆ, ಸರ್ಕಾರ ಆದೇಶ ಇದೆ. ಆದರೆ ಈ ಸತಿ ಗಣೇಶ ಹಬ್ಬಕ್ಕೆ ಯಾವ ಮಾಂಸದ ಅಂಗಡಿ ಕೂಡ ಕ್ಲೋಸ್ ಆಗಿರಲಿಲ್ಲ. ಇದು ನಮ್ಮ ಧಾರ್ಮಿಕ ಧಕ್ಕೆ ಆಗಿದೆ ಮತ್ತು ನಮ್ಮ ಅವಮಾನ ಆಗಿದೆ. ಇನ್ನೋರ್ಗೆ ಎಷ್ಟು ಜನ ಅಂಗಡಿಗಳ ಮೇಲೆ ಕೇಸ್ ಹಾಕಿದ್ದೀರಾ ಸರ್? ಪ್ರತಿ ಸತಿ ಹಬ್ಬದಲ್ಲೂ ಸಹ ಇದೇ ಥರ ಆಗ್ತಿದೆ. ಮತ್ತು ಏರಿಯಾದಲ್ಲಿ ಎಷ್ಟು ಅನಧಿಕೃತವಾದಂಥ ದನದ ಮಾಂಸ ಅಂಗಡಿಗಳಿದೆ, ಅದ್ರ ಮೇಲೆ ಆ್ಯಕ್ಷನ್ ತಾವು ಏನು ತೊಗೊಂಡಿಲ್ಲ. ಏನೇ ಕೇಳಿದ್ರು ಪೊಲೀಸವ್ರ ಮೇಲೆ ಎತ್ತಾಕ್ತೀರಾ. ಇದನ್ನ ದಯವಿಟ್ಟು ನಿಲ್ಲಿಸಿ. ಈಗ ಫುಟ್ಪಾತ್ ಒತ್ತುವರಿ ಯಾವಾಗ ಅದನ್ನ ತೆರವುಗೊಳಿಸ್ತೀರಾ? ನೀವು ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿದ ತಕ್ಷಣ ಟ್ರಾಫಿಕ್ ಆಟೋಮೆಟಿಕ್ ಸರಿ ಹೋಗುತ್ತೆ. ನೀವು ಹೆಬ್ಬಾಗಿಲಿಂದ ಹಿಡಿದು ದಯವಿಟ್ಟು ನೀವು ಗಾಡೀಲಿ ಹೋಗ್ಬೇಡಿ. ಮೀಟಿಂಗ್ ಮುಗಿದ ತಕ್ಷಣನೇ ಇಲ್ಲಿ ನಮ್ಮ ಜೊತೆ ನಡ್ಕೊಂಡು ಬನ್ನಿ. ನೀವು ಲೆಫ್ಟ್ ಟು ರೈಟ್ ಕಸ ಹಾಕಿರ್ತಾರೆ, ಇಲ್ಲ ಗಾಡಿಗಳು ಹಾಕೊಂಡಿರ್ತಾರೆ, ಇಲ್ಲ ಅಂತಂದ್ರೆ ಟೀ ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ನಿಮ್ಗೆ ಸಹಕಾರ ಕೊಟ್ಟರೆ ಸರ್ ಪೊಲೀಸ್ಗೆ ಹೇಳಿ ಅಂತ ನೀವು ಹೋಗಿ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಬನ್ನಿ ತೆರವು ಮಾಡ್ತೀರಾ, ಅದನ್ನ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ. ಅದನ್ನ ಆಗುತ್ತೆ. ಮತ್ತು ಇನ್ನೊಂದು ಮೇಯ್ನು ನಿಮ್ಗೆ ಹೇಳಬೇಕಂತಂದ್ರೆ ಸರ್, ಕಳೆದ ಒಂದು 2-3 ತಿಂಗಳಿಂದ ಕೆಲವೊಂದು ಪ್ರಾರ್ಥನಾ ಜಾಗದಲ್ಲಿ ಸೌಂಡ್ ಡೆಸಿಬಲ್ ತುಂಬ ಜಾಸ್ತಿ ಆಗಿದೆ. ಅಲ್ಲಿ ಯಾರೂ ಸಹ ನೆಮ್ಮದಿಯಾಗಿರೋದಕ್ಕೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ. ತಮ್ಮಲ್ಲಿ ಡೆಸಿಬಲ್ ಒಂದು ಮಿಷಿನ್ ಇದೆ, ಹಾಗಾಗಿ ಚೆಕ್ ಮಾಡಿ ಅವ್ರಿಗೊಂದು ವಾರ್ನಿಂಗ್ ಕೊಡ್ತಾ ಹೋದರೆ ಅವರು ಸಹ ಸರಿಯಾಗಿ ಸ್ಪಂದಿಸ್ತಾರೆ. ಇರೋಕ್ಕಾಗ್ತಿಲ್ಲ ಸರ್. ಬೆಳಿಗ್ಗೆ ಸೌಂಡ್ ನಾಯ್ಸ್ ಪೊಲ್ಯೂಷನ್ ಮಾಡಬಾರ್ದು ಅಂತ ಇದ್ರೂ ಸಹ ಅದನ್ನು ನಾವು ಸಹಿಸ್ಕೊಂಡಿದ್ದೀವಿ. ಬಟ್ ರಾತ್ರಿ ಆದ್ರೂ ಅದೇ ಥರ ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ.
ಇದೊಂದು ವಿಚಾರ ಮೇನ್ ಆಗಿ ನಮ್ಮ CP ಸಾಹೇಬ್ರು ಹೇಳ್ತಿರೋ ಹಾಗೆ ಡ್ರಗ್ ಮುಕ್ತ ಬೆಂಗಳೂರು ನಗರ ಮಾಡಬೇಕು ಅಂತಾನೆ ಒಂದು ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ನಾವು ಸಿದ್ದಾಪುರದಲ್ಲಿ ಇರುವಂಥ ಎಲ್ಲ ಯುವಕರು ನಿಮ್ಮ ಪೊಲೀಸ್ ಸಿಬ್ಬಂದಿ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಡ್ರಗ್ ಮುಕ್ತ ಸಿದ್ದಾಪುರ ಅಂತ ಮಾಡಿ ಇದಕ್ಕೆ ಆದಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾನ್ಯ DCP ಸಾಹೇಬ್ರು ಸಹ ನಮ್ಮ ಜೊತೆ ಜೋಡಿಸ್ಕೋಬೇಕು. ಯುವಕರಿಗೆ ಡ್ರಗ್ ಇಂದ ಆಗುವಂಥ ಡಿಸ್ಅಡ್ವಾಂಟೇಜಸ್ ಏನು ಅಂತ ಇಡೀ ಮನೆಗೆ ಹೋಗಿ ನಾವು ಭೇಟಿ ಕೊಟ್ಟು ಹೇಳಿದಾಗ ಎಲ್ಲ ತಾಯಿಯಿಂದ ನಮ್ಮ ಜೊತೆ ಸೇರ್ಕೋತಾರೆ ಸರ್. ಆದಷ್ಟು ಬೇಗ ಡ್ರಗ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋದು ಸಿದ್ದಾಪುರ ವ್ಯಾಪ್ತಿಯಲ್ಲಿ ತುಂಬ ಒಳ್ಳೆ ಕೆಲಸ ಆಗುತ್ತೆ. ಮತ್ತು ಇಲ್ಲಿರುವಂಥ ಯುವಕರು ಎಷ್ಟೋ ಜನ ಡ್ರಗ್ಗೆ ದಾಸರಾಗಿ ಬಲಿಯಾಗಿದ್ದಾರೆ. ಮತ್ತು ನೀವು ಸುಮಾರು ಜನನ ಗಾಂಜಾ ಸೇದನ್ನು ಕರ್ಕೊಂಡ್ಬರ್ತೀರಾ, ಅವ್ರನ್ನ ಬಿಡ್ಸ್ಕೊಂಡು ಹೋಗೋದೇ ಕೆಲವು ರಾಜಕೀಯ ಪುಡಾರಿಗಳು ಬರ್ತಾರೆ. ಯಾರು ರಾಜಕೀಯ ಪುಡಾರಿಗಳು ಬರ್ತಾರೆ ಅವ್ರ ಮೇಲೆ ದಯವಿಟ್ಟು ಕೇಸ್ ಹಾಕಿ ಈ ಡ್ರಗ್ ಸೇವನೆ ಮಾಡೋದು, ಡ್ರಗ್ ಸೇವನೆ ಮಾಡ್ಕೊಂಡು ಬಂದವ್ರನ್ನ ಬಿಡ್ಸ್ಕೊಂಡು ಹೋಗೋದು ಕಮ್ಮಿ ಆಗುತ್ತೆ ಸರ್. ಸಿದ್ದಾಪುರ ಅಂತಂದ್ರೆ ಇವತ್ತು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಎಲ್ಲರಿಗೂ ಇದೇನೋ ಒಂದು ಸ್ಟೇಷನ್ ಅಪ್ಪ ಏನೋ ಆಗೋಗುತ್ತೆ. ಬಟ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡೋದು ತುಂಬ ಪುಣ್ಯ ಇರಬೇಕು ಅಂತ ಒಳ್ಳೆ ಸ್ಟೇಷನ್ ಇದು. ಮತ್ತೆ ಟ್ರಾಫಿಕ್ ಅವ್ರಿಗೆ ಸರ್ ದಯವಿಟ್ಟು BBMP ಜೊತೆ ಸಹಕಾರ ತಗೊಂಡು ನೀವು ಸಹ BBMP ಜೊತೆ ಮಾತಾಡಿಕೊಂಡು ಅದನ್ನ ಒತ್ತುವರಿ ಏನು ಆಗಿದೆ ಅದನ್ನ ತೆಗೆಸಿದ್ರೆ, ಗಾಡಿಗಳು ಸಹ ತೆಗೆದ್ರೆ ನಿಮ್ಮ ಅರ್ಧಕ್ಕೆ ಸಮಸ್ಯೆ ಸಾಲ್ವ್ ಆಗುತ್ತೆ ಸರ್. ದಯವಿಟ್ಟು ಇದೊಂದು ನಿಮ್ಗೆಲ್ಲರೂ ಕೈ ಮುಗಿ ಕೇಳ್ಕೊತೀನಿ. ಪ್ರತಿ ಮೀಟಿಂಗಲ್ಲಿ ಇದೇ ಹೇಳ್ತಾ ಇದ್ದಾರೆ ಸರ್. ಎಲ್ಲ ನಾವು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಮೇಲೆ ಹಾಕೋದಕ್ಕೆ ಆಗಲ್ಲ ಸರ್. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ, ಬೈಟ್ಸಂದ್ರದಲ್ಲಿ ಇರೋದು. ಇಲ್ಲಿ ನಮಗೆ ಟ್ರಾಫಿಕ್ದು ತುಂಬ ಸಮಸ್ಯೆ ಆಗ್ತಾ ಇದೆ. ಚಿತ್ರಮಲ ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಮಾಧವಪುರದ ಸರ್ಕಲ್ ಆಗಿರ್ಬೋದು. ಇವಾಗ ನಮ್ಮ ಗೆಳೆಯರು ಹೇಳ್ದಂಗೆ ಫುಟ್ಪಾತ್ ಮೇಲೆ ಇರೋ ಅಂಗಡಿಗಳು ಪೀಕ್ ಟೈಮಲ್ಲಿ ಬೆಳಗ್ಗೆ ಹೊತ್ತು ಕೂಡ ತಿಂಡಿ ಹಾಕ್ತಾರೆ, ಸಂಜೆ ಹೊತ್ತು ತಿಂಡಿ ಹಾಕ್ತಾರೆ. ಕಾರುಗಳಲ್ಲಿ ಬಂದು ಕಾರುಗಳನ್ನ ನಿಲ್ಲಿಸ್ಬಿಟ್ರೆ ಬೇರೆ ಗಾಡಿಗಳು ಓಡಾಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಲ್ಲಿ. ಇಲ್ಲಿಂದ ಅವರು ಯಾರೋ ನಮ್ಮ ಡಾಕ್ಟ್ರು ಹೇಳಿದ್ರು, ಗಿರಿಯಾಸಲ್ಲ ಅಶೋಕ ಪಿಲ್ಲರ್ವರೆಗೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದುವರೆಗೂ ನಾವು ಈ ಭಾಗದಲ್ಲಿ ಇದ್ದೀವಿ, ಇದುವರೆಗೂ ಟ್ರಾಫಿಕ್ ಜಾಮ್ ಆಗುವಂಥ ಜಾಗನೇ ಅಲ್ಲ ಅದು. ಆ ಥರ ಜಾಗದಲ್ಲಿ ಇವಾಗ ಅಶೋಕ ಪಿಲ್ಲರ್ವರೆಗೂ ಟ್ರಾಫಿಕ್ ಜಾಮ್ ಆಗ್ತಾ ಇದ್ರೆ ಯಾಕಂದರೆ BBMP ಅಧಿಕಾರಿಗಳು ನೀವು ಫುಟ್ಪಾತ್ ಮೇಲಿರೋ ಅಂಗಡಿಗಳನ್ನ ತೆರವು ಮಾಡೋಕ್ಕಾಗಲ್ಲ, ನೀವೇನಾದರೂ ಕಮಿಷನ್ ತಗೋತಾ ಇದ್ದೀರಾ ಗೊತ್ತಾಗ್ತಲ್ಲ ನನಗೆ. ಯಾಕಂದರೆ ಅಷ್ಟು ಫುಟ್ಪಾತ್ ಮೇಲೆ ಅಂಗಡಿಗಳಿದೆ. ನೀವು ಅಂಗಡಿಗಳು ತೆರವು ಮಾಡಿದ್ರೆ ಫುಟ್ಪಾತ್ ಮೇಲೆ ತಿನ್ನೋಕ್ಕೆ ಕಾರುಗಳಲ್ಲಿ ಬಂದು ತೊಗೊಂಬಂದು ನಿಲ್ಲಿಸ್ತಾರೆ, ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ಅದನ್ನು ತೆರವು ಮಾಡಲ್ಲ, ಏನೂ ಇಲ್ಲ. ನೀವುಗಳು ನಿಮ್ಮ ಕಂಪ್ಲೇಂಟ್ ಕೊಟ್ಟರು ಕೂಡ ನನ್ನ ರೆಸ್ಪಾಂಡ್ ಮಾಡಲ್ಲ. AW ಹತ್ರ ಹೋಗಿ, ಅವ್ರ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ ಅಂತೀರಾ. ಯಾವನು ಹೇಳಿದ್ರು ತಲೆ ಆಡಿಸ್ತಾರೆ ಅಷ್ಟೇ. ಯಾರು ರಾಜಕೀಯ ಪುಡಾಕರು ಇದ್ರೆ ಹತ್ರ ಹೋಗ್ತಾರೆ, ಕಾಂಪ್ರಮೈಸ್ ಆಗ್ತೀರಾ. BBMP ಅಧಿಕಾರಿಗಳು ನೀವು BBMP ಕೆಲಸ ಏನು ಮಾಡ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಪ್ರತಿಯೊಂದು ಜಾಗದಲ್ಲೂ ಕೂಡ ಫುಟ್ಪಾತ್ ಮೇಲೆ ಇರೋಂಥ ವೆಹಿಕಲ್ಗಳು ಇರ್ಬೋದು ಅಥವಾ ಅಂಗಡಿಗಳಿರ್ಬೋದು ಎಲ್ಲ BBMP ಅವ್ರದ್ದು. ಈ BBMP ಅಧಿಕಾರಿಗಳು ಏನು ಕೆಲಸನೇ ಮಾಡ್ತಾ ಇಲ್ಲ. ನಮ್ಮ ಜಯನಗರ ವಾರ್ಡನ್ ನೀವು ಸುಮ್ಮನೆ ಬರ್ತೀರಾ, ನಿಮ್ಮ ಸಂಬಳ ತೊಗೊಂಡೋಗ್ತಾ ಇದ್ದೀರಾ, ಸರ್ಕಾರಿ ಸಂಬಳ ಅಷ್ಟೇ. BBMP ಅಧಿಕಾರಿಗಳು ಯಾರು ಕೆಲಸನೇ ಮಾಡ್ತಾ ಇಲ್ಲ. ನೀವು BWSSB ಅವರು ನೀವು ಯಾವುದೋ ಒಂದು ಸ್ಯಾನಿಟರಿ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಮಾಡಿರ್ಬೋದು, ಅಲ್ಲಿಂದ ಅದನ್ನು ತೆರವು ಮಾಡಿ ಅದನ್ನು ವಾಸನೆ ತಡೆಯೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಕಾಲ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಬರ್ತಾರೆ ಬಿಡ್ರಿ ಅಂತೀರ, 4 ಜನ ಬಿಟ್ಕೊಂಡು ಬರ್ತಾರೆ. ಏನೇ ಒಂದು ಸಮಸ್ಯೆ BWSSB ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಗಳಿಗೆ ಇನ್ಫಾರ್ಮ್ ಮಾಡಿದ್ರೆ ನೀವು ಯಾವುದೇ ರೀತಿ ಕ್ರಮ ಜರುಗಿಸ್ಕೊಂತಲ್ಲ. ನೀವು ಒಂದು ಬೋರ್ವೆಲ್ ರೆಡಿ ಮಾಡೋದಾಗ್ಲೂ ಅಷ್ಟೇ, ಆ ಬೋರ್ವೆಲ್ನ ಕಾಂಕ್ರೀಟ್ ಹಾಕ್ರಿ, ಬನ್ರಿ ಕಲ್ಲು ಕುಳಿಸ್ರಿ ಅಂತ ಹೇಳಿದ್ರೆ ಒಂದಿಬ್ಬರು ಕೆಲಸ ಇಟ್ಕೊಂಡು ನೀವೇ ಕುಳಿಸ್ಕೊಂಬಿಡ್ರಿ ಅಂತಾರೆ. ನಿಮ್ಮ ಕೆಲಸಗಳು ನಾವು ಮಾಡ್ಬೇಕಾ? ನಿಮ್ಮ ಸಂಬಳ ಏನಾದರೂ ಕೊಡ್ತೀರಾ ನಮ್ಗಳಿಗೆ? ನೀವು ನೋಡಿ BWSSB ಅವರಾಗಿರ್ಬೋದು, ನೀವು ಏನು ಇವಾಗ ಬೆಸ್ಕಾಂ ಅವರು ಇದ್ದಾರೆ, 1912 ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಬರ್ತಾರೆ, ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅವರು. ಅದೇ ಥರ ನೀವು ಯಾಕೆ ಮಾಡಲ್ಲ ಅಂತ. ನೀವುಗಳು ಒಂದು ಕಸ್ಟಮರ್ ಕೇರ್ ನಂಬರ್ಗಳು ಮಾಡ್ಕೊಳ್ಳಿ, ಏನಿದೆ ಜನಗಳ ಸಮಸ್ಯೆ ವಿಚಾರಿಸ್ರಿ. ನೀವು ಬರ್ತೀರಾ ಎಲ್ಲ ಆಫೀಸಲ್ಲಿ ಕುತ್ಕೊಂಡು AC ಹಾಕೊಂಡು ಹಾಗೆ ಹೊರಟು ಬಿಡ್ತೀರಾ. ಕೆಲಸ ಮಾಡ್ತಾ ಇರೋದಿಲ್ಲ ಅಂದರೆ 2 ಇಲಾಖೆ, ಒಂದು ಬೆಸ್ಕಾಂ ಆಗಿರ್ಬೋದು, ಒಂದು ಪೊಲೀಸ್ ಇಲಾಖೆ. ನೀವು ಎಲ್ಲಿದ್ದೀರೋ, ಯಾರಿದ್ದೀರೋ ಯಾರೋ ಒಬ್ರಿಗೂ ಗೊತ್ತಾಗೋದಿಲ್ಲ. ನೀವು ಸಮಸ್ಯೆ ಇವತ್ತು ಟ್ರಾಫಿಕ್ ಸಮಸ್ಯೆ ಆಗ್ತಿರೋದೇ ಅರ್ಧಕ್ಕರ್ಧ ನೀವು BBMP ಎಂಪ್ಲಾಯಿಗಳಿದ್ದಾರೆ. ಫುಟ್ಪಾತ್ ಮೇಲೆ ಎಲ್ಲ ಅಂಗಡಿಗಳಾಗ ಕೊಟ್ಬಿಡ್ತೀರಾ, ರೋಲ್ ಕಾಲ್ ಮಾಡ್ಕೊತೀರಾ, ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಏನು ಟ್ರಾಫಿಕ್ ಜಾಮ್ ಆಗುತ್ತೆ? ಸ್ವಲ್ಪ ಗಮನ ಕೊಡಿ ಫುಟ್ಪಾತ್ ಮೇಲೆ ಇರೋದು. ಮತ್ತು ಟ್ರಾಫಿಕ್ ಇಲಾಖೆ ದಯವಿಟ್ಟು ಸರ್, ಇಲ್ಲಿ ಫುಟ್ಪಾತ್ ಮೇಲೆ ಮನೇಲಿ ಪಾರ್ಕಿಂಗ್ ಇದೆ ಕೂಡ ರೋಡ್ಗಳಲ್ಲಿ ಗಾಡಿಗಳಾಗ್ತಾ ಇದೆ. ನೀವು ಆಂಬುಲೆನ್ಸ್ಗಳು ಓಡಾಡೋಂಥ ಜಾಗ ಇದೆಲ್ಲ ನಾವು ಅಶೋಕ ಪಿಲ್ಲರಿಂದ ಕನೆಕ್ಟ್ ಮಾಡಿ ಬಂತು ಅಂತ ಹೇಳಿದ್ರೆ ನಮ್ಮ ಈ ಮಾಧವನ್ ಪಾರ್ಕಿಂದ ಈ ಕಡೆ ನಿಮ್ಯಾನ್ಸ್, ಇಂದಿರಾ ಗಾಂಧಿ ಹಾಸ್ಪಿಟ್ಲು, ಕಿಟ್ವೆ ಎಲ್ಲ ಕಡೆನೇ ಈ ಕಡೆ ಕನೆಕ್ಟ್ ಆಗೋಂಥ ಜಾಗ. ಆ ಜಾಗದಲ್ಲಿ ಮನೆಗಳಲ್ಲಿ ಪಾರ್ಕಿಂಗ್ ಇದೆ, ರೋಡ್ಗಳಲ್ಲಿ ಹಾಕಿರ್ತಾರೆ. ಕೇಳಿದ್ರೆ ರೀ ನಮ್ಮ ಇಷ್ಟ ರೀ, ಯಾವನ್ರಿ ಕೇಳ್ತಾರೆ, ಪೊಲೀಸ ನೀನು ಅಂತ ಕೇಳ್ತಾರೆ. ದಯವಿಟ್ಟು ಈ ರೋಡ್ಗಳಲ್ಲಿ ಎಲ್ಲೆಲ್ಲಿದೆಯೋ ಮನೆ ಮುಂದ್ಗಡೆ ಗಾಡಿಗಳು ಇಟ್ಸ್ಕೊಂತಾರೆ. ಫುಟ್ಪಾತ್ ಮೇಲೆ ಇರ್ತದೆ, ಅರ್ಧ ರೋಡಲ್ಲಿ ಇರ್ತದೆ ಗಾಡಿ. ದಯವಿಟ್ಟು ನೀವು
ಒಂದು ರೌಂಡ್ ಹೊಡೀರಿ, ಹೊಡೆದು ಅಲ್ಲಿ ಎಲ್ಲೆಲ್ಲಿ ಗಾಡಿಗಳಿದೆಯೋ ನೋಟಿಸ್ ಹಾಕಿ ಫೈನ್ ಹಾಕಿ ಸರ್. ನೀವೆಲ್ಲೋ ಗಾಡಿಯಲ್ಲಿ ನಿಲ್ಸ್ಕೊಂಡು ಯಾರೋ ಬರೋರ್ನ ಫೈನ್ ಹಾಕೋಕ್ಕಿಂತ ಜನಗಳಿಗೆ ಸಮಸ್ಯೆ ಕೊಡ್ತಾರಂತ ವೆಹಿಕಲ್ ಮೇಲೆ ಫೈನ್ ಹಾಕಿ ಸರ್. ಅದಾದ್ರೂ ಅರ್ಥ ಆಗುತ್ತೆ. ಇಲ್ಲಿಂದ ಬರೋವಾಗ ನೀವು ಒಂದ್ಸತಿ ನೋಡಿ ಎಲ್ಲ ನೋಡಿ ಎಷ್ಟು ಗಾಡಿಗಳು, ಎಷ್ಟು ವೆಹಿಕಲ್ಗಳು ಚಿಕ್ಕಮಗಳ ಅಪಾರ್ಟ್ಮೆಂಟ್ ಇಂದ ಈ ಕಡೆಗೆ, ನಮ್ಮ ಮಾಧವನ್ ಪಾರ್ಕ್ ಇಂದ ಈ ಕಡೆಗೆ ಬರಕ್ಕೆ ಆಗಲ್ಲ ಆಂಬುಲೆನ್ಸ್. ನೀವು ಅದ್ರ ಬಗ್ಗೆ ಗಮನ ಕೊಡಿ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಸರ್ ಮೋಹನ್ ಪಟೇಲ್ ಸರ್, ದಯವಿಟ್ಟು ಈ ನಮ್ಮ ಬೈಟ್ಸಂದ್ರ ಏನು ಸರೌಂಡಿಂಗ್ ಅಲ್ಲಿ ಎಲ್ಲೆಲ್ಲಿ ಒಂದು ಖಾಲಿ ಶೆಡ್ಗಳಿದೆ, ಅವ್ರು ಯಾವುದೋ ಬೇರೆ ಜಾಗಗಳಾಗಿರ್ಬೋದು, ಬಟ್ ಆ ಜಾಗದಲ್ಲಿ ತುಂಬಾ ಅನ್ಲೀಗಲ್ ಆಕ್ಟಿವಿಟೀಸ್ ಆಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ತಗೊಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಇಲ್ಲಿ ಕೂತಿರುವಂಥ ಎಲ್ಲ ನಾಗರಿಕರಿಂದ ಮಂಗಳಾರತಿ ಮಾಡಿಸ್ಕೊಡುವಂಥ BBMP ಹಾಗೂ BWSSP ಅವರು. Most famous singer in the earth is mosquito. It will come and sing near your ears. Whether you like it or not, you have to clap. ಇದರ ಅರ್ಥ ಏನು ಅಂದರೆ, ತುಂಬ ಫೇಮಸ್ ಸಿಂಗರ್ ಯಾರು ಭೂಮಿ ಮೇಲೆ ಅಂದರೆ ಮಸ್ಕಿಟೋ ಅಂದರೆ ಯಾರು? ಸೊಳ್ಳೆ. ಕಿವಿ ಹತ್ರ ಬಂದು ಹಾಡು ಹೇಳ್ತಾನೇ ಇರುತ್ತೆ 24 ಗಂಟೆ. ನಿಮಗೆ ಖುಷಿ ಆಗುತ್ತೋ ಇಲ್ಲೋ ಅದನ್ನು ಚಪ್ಪಾಳೆ ಹೊಡಿಬೇಕು, ಅದು ಎಲ್ಲಿರುತ್ತೋ ಅಲ್ಲಿ. ಆ ರೀತಿ ಇಲ್ಲಿ ನಾವು ಕುತ್ಕೊಂಡಿರೋರೆಲ್ಲ ಏನೇನು ಮಾತಾಡಿದ್ರು ಇದೆಲ್ಲ ಕೇವಲ ಚಪ್ಪಾಳೆನಲ್ಲಿ ಹೋಗುತ್ತೆ ಹೊರತು ಇಲ್ಲಿ ಆಗಿರುವಂಥ ಸಮಸ್ಯೆಗಳು, ಕೇಳಿರುವಂಥ ಸಮಸ್ಯೆಗಳು ಇದು ಯಾವುದೂ ಸರಿ ಹೋಗೋದಿಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ನನ್ನ ಅನುಭವ ಆ ಥರ ಹೇಳುತ್ತೆ. ನೋಡೋಣ, ಭಾಳ ಸ್ಮಾರ್ಟ್ ಆಗಿದ್ದಾರೆ, ಹೆಂಗಾಗಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ ಥರ ಇದ್ದಾರೆ ಹೇಳ್ಬೇಕಂದ್ರೆ DCP ಅವರು. ಅವರಾದರೂ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಏನಾದರೂ ಕೆಲಸಗಳನ್ನ ಮಾಡಿಕೊಡ್ತಾರೇನೋ ಅಂತ. ಇನ್ನು ಇವ್ರ ಹತ್ರ ಅಂತೂ ನಾವೇನು ಅಪೇಕ್ಷೆನೇ ಪಡಂಗಿಲ್ಲ. ಇವರು ಈ ಗಾಂಧೀಜಿಗೆ 3 ಕೋತಿ ಅಂತ ಹೇಳಿದ್ರಲ್ಲ, ಅದೇ ಥರ ಬಂದಿದ್ದಾರೆ 3 ಜನ. ಕರೆಕ್ಟ್ ಆಗಿದ್ದಾರೆ ನೋಡಿ, ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಯಾಕಂದರೆ ನಮಗೆ ಅಷ್ಟು ಹೊಟ್ಟೆ ಉರಿಸ್ತಾರೆ ಇವರು. ಅವ್ರ ಬಗ್ಗೆ ನಮಗೇನು ಕಂಪ್ಲೇಂಟ್ ಇಲ್ಲ. ಇರೋದೆಲ್ಲ ಇಡೀ ಸೋಮೇಶ್ವರ, ಇಡೀ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಯಾರ್ದಪ್ಪ ಅಂದರೆ ಇವ್ರದೇನೆ. ಯಾರಾದರೂ ಪಾಪ ಕಷ್ಟ ಬಿಟ್ಟು ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಮದುವೆನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಪ್ಲಾಸ್ಟಿಕ್ದು ಏನಾದರೂ ಒಂದು ಚೂರು ವಸ್ತು ಉಪಯೋಗಿಸಿದ್ರೆ ಅಲ್ಲಿ ಹೋಗ್ತಾರೆ ಇವರು. ಮದುವೆನಲ್ಲಿ ನೀವು ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದೀರಾ, ನಿಮಗೆ ದಂಡ 2,000, 10,000, 20,000 ಅಂತ. ಕಷ್ಟ ಬಿದ್ದು ಒಂದು ಮನೆ ಕಟ್ತಾ ಇರ್ತಾರೆ, ಒಂದು ಚೂರು ಏನಾದರೂ ವೈಲೇಷನ್ ಆದರೆ ಅಲ್ಲಿ ಹೋಗ್ತಾರೆ. ನೀವು ವೈಲೇಷನ್ ಮಾಡಿದ್ದೀರಾ, ಇಷ್ಟು ದಂಡ, ಅಷ್ಟು ದಂಡ, ಇಲ್ಲ ಮನೆ ಹೊಡೆದಾಕ್ತೀವಿ ಅಂತ. ಇದೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಿಮ್ಮ ಮನೆ ಮುಂದೆ ಕಸ ಹಾಕಿರಲಿ, ಅದನ್ನು ಫೋನ್ ಮಾಡಿ ಗಮನ ಕೊಡಲ್ಲ. ನಾಯಿಗಳ ಸಮಸ್ಯೆ ಇದೆ, ಅದಕ್ಕೇನಾದರೂ ಮಾಡಿ ಅಂದರೆ ಅದಕ್ಕೆ ಗಮನ ಕೊಡಲ್ಲ. ಈಗ ಸಾಕಷ್ಟು ಪಾಪ ಬೇರೆಯವರೆಲ್ಲ ಬೈದ್ಬಿಟ್ಟಿದ್ದಾರೆ, ನಾನಷ್ಟು ಬೈಯೋದು ಬೇಡ. ಈಗ ಕೊಟ್ಟಿರೋಂಥ ಎಲ್ಲ ಸಮಸ್ಯೆಗಳನ್ನ ಅವ್ರು ಪರಿಹಾರ ಮಾಡಲಿ ಸಾಕು ಅಂತ ಕೇಳ್ಕೊಂಡು ಅವ್ರಿಬ್ಬರಿಗೆಲ್ಲರಿಗೂ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಈಗ ಈ ರಸ್ತೆ ನೋಡಿದಾಗ ಎಲ್ಲರಿಗೂ ಸರ್ವೇ ಸಾಮಾನ್ಯ, ನೀವೇನು ಹೇಳ್ತಾ ಇದ್ದೀರ ಆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗೈತೆ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅದಕ್ಕೆ ಎಲ್ಲರದು ಡೆಡಿಕೇಶನ್ ಬೇಕಾಗ್ತದೆ. BBMP ಅಂತಂದರೆ ಬರೀ ಒಂದು ಇಂಜಿನಿಯರ್ ಅಲ್ಲ, ದೊಡ್ಡ ಸಂಸ್ಥೆ ಇದ್ದಂಗೆ. ವೈಯಕ್ತಿಕವಾಗಿ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ. ನನ್ನ ಒಂದು ರಿಕ್ವೆಸ್ಟು, ಒಂದನೇದು ಎಲ್ಲ ಸೇರಿ ಆ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಯಾವ ನಿಟ್ಟಿನಲ್ಲಿ ಹೋದ್ರೆ ಆಗುತ್ತೆ ಅನ್ನೋಂಥದ್ದು ಆಗುತ್ತೆ. ಒಂದು. ಎರಡನೇದೇನಂತಂದರೆ, ಪೊಲೀಸವ್ರಿಗೆ ಯಾವುದೇ ಅಡ್ಡಿ ಆತಂಕಗಳು ಬಾರ್ದರೆ ಇದ್ದರೆ ಅದೇನು ಒಂದು ಹಾಫ್ ಆನ್ ಅವರ್ ಕೆಲಸ. ಅರ್ಥ ಆಯ್ತಾ? ಹಾಫ್ ಆನ್ ಅವರೇ ಕೆಲಸ. ಅಡ್ಡಿ ಆತಂಕಗಳು ಯಾವುದು ಬರದಿರೋ ಇದ್ದರೆ ಅರ್ಧ ಗಂಟೆ ಕೆಲಸ. ಪೊಲೀಸರು ಏನು ಕೆಲಸ ಗೊತ್ತಿರೋರು ಮಾಡ್ಬೇಕಂತಂದರೆ ಮಾಡಿರ್ತೀವಿ. ಯಾಕಂತಂದರೆ ಹಲವಾರು ಇದಿರ್ತದೆ, ನಾವು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ BBMP ಅವರು ಏನೇನು ಹೇಳ್ತಾರೆ ಅನ್ನೋದನ್ನು ನಾವು ನೋಡಿಕೊಂಡು ಅವ್ರಿಗೆ ಸಹ ನಾವು ಸಾಥ್ ಕೊಟ್ಟು ನಿಮ್ಮ ಒಂದು ತೆರವು ಕಾರ್ಯಾಚರಣೆ ಏನಾದರೂ ಮಾಡೋದಾದರೆ ನಾವು ಸಹಕಾರ ಕೊಡ್ತೀವಿ, ಅದು ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ಅಂತ, ವಾರ್ಡ್ ಸಿದ್ದಾಪುರ ಇಂಜಿನಿಯರು. ಹಲವು ಸಮಸ್ಯೆಗಳನ್ನ BBMP ಹೇಳಿದ್ರು. ನನ್ನ ವ್ಯಾಪ್ತಿಗೆ ಬರೋ ಲಿಮಿಟ್ನ ನಮ್ಗೆ ಹೇಳ್ತೀನಿ ನಾನು. ಮೊದಲನೇದಾಗಿ ಸೋಮೇಶ್ವರ ಮೇನ್ ರೋಡ್ ಎನ್ಕ್ರೋಚ್ಮೆಂಟ್ ಇದೆಯಲ್ಲ, ಅದು ನನ್ನ ವ್ಯಾಪ್ತಿಗೆ ಬರ್ತಿದೆ. ಪೊಲೀಸ್ ಇಲಾಖೆಯನ್ನು ಜಂಟಿಯಾಗಿ ತೊಗೊಂಡು 1 ವಾರ ಅಥವಾ 10 ದಿನ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಪ್ರಯತ್ನ ಮಾಡ್ತೀನಿ. ನಮ್ಮದು ಮಸ್ಕಿಟೋಸ್ ಒಳ್ಳೇದಾಗ್ಬೋದು, ಜಗ್ರೀಸ್ ಇರ್ಬೋದು, ಹಲವಾರು ವಿಂಗ್ಗಳಿದ್ದಾವೆ BBMP, ಒಂದೇ ವಿಂಗ್ ಅಲ್ಲ. ನನ್ನ ಜವಾಬ್ದಾರಿ ಏನಿದೆ ಅದನ್ನು ತಮ್ಮ ಹೇಳ್ಬೇಕಲ್ಲ. ಸೋಮೇಶ್ವರ ನೀವು ಏನು ಹೇಳಿದ್ರು, ಎನ್ಕ್ರೋಚ್ಮೆಂಟು ಸರಿ ಹೇಳಿದ್ರು, ಫುಟ್ಪಾತ್ ದಯವಿಟ್ಟು ನೋಡಿ ಅಂತ, ಅದನ್ನು 1 ವಾರದಲ್ಲಿ ಪೊಲೀಸ್ ತೊಗೊಂಡು ನಾನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ನನ್ನ ವ್ಯಾಪ್ತಿಗೆ ಬರ್ತದೆ. ಬಾಕಿ ನೀವು ಅವರು ಹಿಂಗಿರೋದೆ, ಅದು ನೀವು ಬಂದರೆ ಇಂಡಿವಿಜುವಲ್ ಮಾಹಿತಿ ಕೊಡ್ತೀನಿ ನಾನು.
ನನ್ನ ವ್ಯಾಪ್ತಿಗೆ ಬರೋ ಈ ಲಿಮಿಟ್ ಸರ್. ಇದನ್ನು ತಮ್ಮ ಸಪೋರ್ಟ್ ತೊಗೊಂಡು ನಾನು ಮಾಡ್ಕೊಡ್ತೀನಿ ಸರ್. ಬರ್ತೀವಿ ಹಾಡು ಹೇಳ್ತೀರಿ ಪ್ರತಿ ಸರಿನೂ ನೀವು ಕೇಳ್ತೀರಾ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲ ಕ್ಲಾಪ್ ಹೊಡ್ಬಿಟ್ಟು ಹೋಗ್ತೀರಾ ಅಂತ ನಾನು ಹೇಳಿದೆ. ಆಯ್ತು ಸರ್, ಹೌದು ಸರ್, ಅದು ಕೇಳ್ಬಿಡ್ತೀನಿ ಸರ್. ಮಸ್ಕಿಟೋ ಅಂತಲ್ಲ, ಅದು ಸೊಳ್ಳೆದು ಸಮಸ್ಯೆ ಇದೆ ಅಂತ ಬೇರೆ ವ್ಯಾಪ್ತಿಗೆ ಬರೋಕ್ಕೆ ಹೇಳಕ್ ಬಂದರೆ ಈಗ ಸೊಳ್ಳೆದು ಸಮಸ್ಯೆ ಇದೆ BBMPಲಿ. ಅದಕ್ಕೆ ಪಾರ್ಕ್ಗಳಲ್ಲಿ ಹೊರಗಡೆ ಸೊಳ್ಳೆಗಳು ತುಂಬ ಸ್ಪ್ರೇ ಮಾಡ್ತಾರೆ ಪ್ರತಿದಿನ. ಆ ಸ್ಪ್ರೇ ಮಾಡೋದು ಹಿಂಗೆ ಬೇರೆ ಬಿಟ್ಟಿದೆ ಸರ್, ಅದು ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಸರ್. ವಿಜಯ್ ಕುಮಾರ್ ಅಂತ ಜೂನಿಯರ್ ಇಂಜಿನಿಯರು ಬೆಸ್ಕಾಮು. ಸೊ ಸಾಹೇಬ್ ಏನೋ ಕಂಪ್ಲೇಂಟ್ಸ್ ಹೇಳಿದ್ರಲ್ಲ, ಸೊ ಮೊದಲಿಂದ ಇವಾಗ ಸ್ವಲ್ಪ ಕಂಪ್ಲೇಂಟ್ಸು ಕಮ್ಮಿ ಆಗಿದೆ. ಕಂಪ್ಲೇಂಟ್ಸ್ ಬಂದರೂ ಕೂಡ ನಮ್ಮಲ್ಲಿ ಆನ್ಲೈನ್ ಮತ್ತು ಸೆಂಟ್ರಲೈಸ್ಡು ನಂಬರ್ ಇರೋದ್ರಿಂದ ಸೊ ನಮಗೆ ಕಂಪ್ಲೇಂಟ್ ಇಲ್ಲ, ಡೈರೆಕ್ಟ್ ನಮಗೆ ಮಾತಾಡ್ಬೋದು. ಕಂಪ್ಲೇಂಟ್ಸ್ ನಂಬರ್ಗಳೆಲ್ಲ ಆಲ್ಮೋಸ್ಟ್ ಇದಾವೆ ನಮ್ಮ ಹತ್ರ. ಇದ್ದರೆ ನಾವು ಇಮಿಡಿಯೇಟ್ ವಿತಿನ್ ಹಾಫ್ ಅನ್ ಅವರ್ 1 ಅವರಲ್ಲಿ ಏನಿದೆಯೋ ಸೆಟೇಟ್ ಮಾಡ್ಕೊಡ್ತೀವಿ. ಸೊ ಲಾಸ್ಟ್ ಟೈಮ್ ನೀವು ಮೋರಿ TC ಹೇಳಿದ್ರಲ್ಲ, ಅದು ರೀಸೆಂಟಾಗಿ ಆಗಿರೋದು ಸಿಂಗಲ್ ಪೋಲ್ ಕನ್ವರ್ಷನ್ನು. ಅದಕ್ಕೆ ಒಂದೇ ಕಡೆ ಅಂತಲ್ಲ, ಈಗ ನಾನು ಜಯನಗರ 144 ವಾರ್ಡ್ ಬಿಟ್ಟು 153 ಆ್ಯಂಡ್ 169 ವಾರ್ಡಲ್ಲಿ ಏನಿದೆಯೋ ಅದು ಒಂದ್ಸಲಿ ಬಂದು ಕೋಪಿಂಗ್ ಮಾಡಿಕೊಡ್ತಾರೆ, ಕಾಂಕ್ರೀಟ್ ಹಾಕ್ಕೊಡ್ತಾರೆ. ಯಾವ ನಂಬರ್ ಮಾತಾಡಿದೀನಿ ಮೇಡಮ್? ಎಲ್ಲ ನಂಬರ್ 402 ಅದಂತೂ ಯಾವತ್ತೂ ಕಾಲ್ ರಿಸೀವ್ ಆಗಲ್ಲ ಸರ್. ಮೇಡಮ್ ನಮ್ಮ ನಂಬರೇ ತಗೊಳ್ಳಿ, ನಮ್ಮ AJ ನಂಬರ್ಗಳು ನಾನು ಕೊಡ್ತೀನಿ, ತಗೊಳ್ಳಿ. 944 ಶಿಫ್ಟಲ್ಲಿ ಇರೋರು ಇರ್ತಾರೆ, ಶಿಫ್ಟಲ್ಲಿ ಇಲ್ಲದೆ ಇದ್ರೆ ದಯವಿಟ್ಟು ನಮ್ಮ ನಂಬರ್ ತಗೊಳ್ಳಿ, ನಾವು ಇಂಟ್ರೆಸ್ಟ್ ಮಾಡ್ತೀವಿ ಅವ್ರಿಗೆ. ಮೇಡಮ್ ನನ್ನ ನಂಬರ್ ತಗೊಳ್ಳಿ, 94498 405. ಇದು ನನ್ನ ನಂಬರು ವಿಜಯ್ ಅಂತ, 405 ಸೀರೀಸ್ ಆಗಿದೆ, ಬರ್ಕೊಡಿ. ಇನ್ನೊಂದು ಲಾಸ್ಟ್ ನಂಬರ್ 404 400 ಮಾಡಿ ನನಗೆ ಮಾತಾಡಿ. 100% ಎಲ್ಲ ಕಾಲ್ಸ್ ರಿಸೀವ್ ಮಾಡ್ತೀವಿ ಮೇಡಮ್. ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಬೇರೆ ಕೆಲಸಗಳಿದ್ರೆ ಮಾಡಲ್ಲ, ಬಟ್ ಕಂಪ್ಲೇಂಟ್ ಒಬ್ರು ಮಾಡಿದ್ರೆ ಸಾಕು. ಸುಮಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಂಪ್ಲೇಂಟ್ಸ್ ಯಾವುದೇ ಇದ್ರು ಮಾಡಿ ನನಗೆ ಮಾತಾಡಿ. ಸೊ ಬೇರೆ ಏನೋ ಕಂಪ್ಲೇಂಟ್ಸ್ ಇದ್ರು ನಾವು ಮಾಡ್ಕೊಡ್ತೀವಿ ಸರ್, ಅದನ್ನು ಕಾಪಿಂಗ್ ಮಾಡ್ಕೊಡ್ತೀವಿ, ಅದನ್ನ ಏನು ಗೋರಿ TC ಮಾಡ್ಕೊಡ್ತೀವಿ. ಆಯ್ತು. ಅಲ್ಲ, ಅದು ಕಸ ಹಾಕೋರು ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗ ಹೇಳ್ತೀನಿ ಕೇಳಿ, ನಮ್ಮ ಟ್ರಾನ್ಸ್ಫಾರ್ಮರ್ಸು ನಮ್ಮ RMEಗಳು ಕಸ ಹಾಕೋ ಅಡ್ಡ ಆಗ್ಬಿಟ್ಟಿದೆ. ಯಾವುದೇ ಕೇಳಿ, ಈಗ ಕಸ ಹಾಕ್ತಾ ಇದು ಮಾಡಿದ್ರೆ ನಾವು ಕೆಲಸ ಹೆಂಗೆ ಮಾಡಬೇಕು? ಅವ್ರಿಗೂ ಗೊತ್ತು ಈಸಿಲಿ ಅವೈಲಬಿಲಿಟಿ ಏನಿದೆಯೋ ನಮ್ಮ ಟ್ರಾನ್ಸ್ಫಾರ್ಮರು ನಮ್ಮ ಯಾರ್ಡ್ ಒಳಗಡೆ ಕಸ ತಂದು ಹಾಕೋರೆ. ಇದೇ ವಿಷಯ ಆಗ್ತಾ ಇರೋದು. ಯಾಕಂದ್ರೆ ಜನಗಳದ್ದು ಅದು ಅವೇರ್ನೆಸ್ ಬರಬೇಕು. ಮಾಡ್ಕೊಳ್ಳೋಣ ಸರ್, ನೆಕ್ಸ್ಟ್ ವೀಕಲ್ಲಿ ಮಾಡ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಲೋಕೇಶ್ ಅಂತ, DCP ಸೌತ್ ಆಗಿ ಕಳೆದ ಒಂದು 5.5 ತಿಂಗಳಾಯ್ತು ಈಗ ನಾನು ಬಂದು. ಖುಷಿ ಆಗುತ್ತೆ ತಮ್ಮನ್ನೆಲ್ಲ ಭೇಟಿಯಾಗಿದ್ದು. ಆಮೇಲೆ ತಮ್ಮ ಸಮಸ್ಯೆಗಳನ್ನು ಕೇಳಿದ್ರು ಒಂದು ಸ್ವಲ್ಪ ಒಂದು ಪಲ್ಸ್ ಸಿಗುತ್ತೆ. ಆ್ಯಕ್ಚುಲಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಸಮಸ್ಯೆಗಳು ಏನು, ಮತ್ತು ಜನರ ಡೈಲಿ ಲೈಫ್ನಲ್ಲಿ ಏನು ಫೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆ ನಿಟ್ಟಿನಲ್ಲಿ ನೀವು ನಮಗೆ ಬೆಳಕು ಚೆಲ್ಲಿದ್ದೀರಾ. ಈ ಏರಿಯಾದ ಸಮಸ್ಯೆಗಳಿಗೆ ಟ್ರಾಫಿಕ್ ಆಗಲಿ, BBMP ಮತ್ತು ಅವರು ಸಂಬಂಧಪಟ್ಟಿದ್ದ ಇಲಾಖೆಗಳು ಅವರು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಲಾ ಆ್ಯಂಡ್ ಆರ್ಡರ್ ಸಂಬಂಧಪಟ್ಟ ಹಾಗೆ ನಾವು ನೋಟ್ ಮಾಡ್ಕೊಂಡಿರೋದು ಒಂದು, ಮೊದಲನೇದಾಗಿ ಅದು ಔಟ್ ಪೋಸ್ಟ್ ಒಂದು ರಿಕ್ವೆಸ್ಟ್ ಬಂದಿತ್ತು ಟುವರ್ಡ್ಸ್ ಜಯನಗರ ಸೈಡ್. ಫಸ್ಟ್ ಬ್ಲಾಕ್ ಹತ್ರ ಔಟ್ ಪೋಸ್ಟ್ನ ರಿಕ್ವೆಸ್ಟ್ ಮಾಡಿದ್ರು ಒಬ್ರು. ಔಟ್ ಪೋಸ್ಟ್ಸ್ ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಾಮಿಸ್ ಕೊಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಔಟ್ ಪೋಸ್ಟ್ಸ್ ಅದು ಸ್ಯಾಂಕ್ಷನ್ ಆಗೋಲ್ಲ. ಓಕೆ, ಔಟ್ ಪೋಸ್ಟ್ಸ್ ಬದಲುನೇ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಸ್ಯಾಂಕ್ಷನ್ ಸ್ಟ್ರೆಂತ್ ಹೆಚ್ಚು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಫ್ರೆಶ್ ಔಟ್ ಪೋಸ್ಟ್ಸ್ಗೆ ಯಾವುದೇ ಒಂದು ಆಸ್ಪದ ಇರೋದಿಲ್ಲ. ಹವೆವರ್ ತಮ್ಮ ವ್ಯಾಪ್ತಿನಲ್ಲಿ ಪೊಲೀಸ್ ಪ್ರೆಸೆನ್ಸ್ ಒಂದು ಇಂಪ್ರೂವ್ ಮಾಡಬೇಕಾಗಿರುತ್ತೆ ಅನ್ನೋದು ಸುಮಾರು ಏರಿಯಾಗಳು, ಒಂದು ಉಪ್ಪೇಗೌಡ ನಗರ, ಬಾಂಬೆ ಕ್ವಾರ್ಟರ್ಸ್, ದೆನ್ ಜಯನಗರ, ದೆನ್ ಬೈಲಸಂದ್ರ, ಇದ್ರ ಬಗ್ಗೆ ಇಲ್ಲೆಲ್ಲ ರಿಕ್ವೆಸ್ಟ್ ಬಂದಿದ್ದಾವೆ. ಬೀಟ್ ಮುಂಚೆ ಏನಿತ್ತು ಅಂದರೆ ಅಲ್ಲಿ ಬರೋರು ಬೀಟ್ ಬುಕ್ ಬರೆಯೋರು ಲೋಕಲ್ ಇದರಲ್ಲಿ, ಅದು ಆ ರೀತಿ ಮುಂಚೆ ಹಳೆ ಸಿಸ್ಟಮ್ ಇತ್ತು. ಹೊಸ ನೂತನ ಬೀಟ್ ಅಂತ ಒಂದು ಅನುಷ್ಠಾನಗೊಂಡಿದೆ ಕಳೆದ 1-2 ವರ್ಷದಿಂದ. ತಮ್ಮೆಲ್ಲರ ನಾಲೆಜಿಗೆ ಹೇಳ್ತಾ ಇದ್ದೀನಿ. ಈಗ ಅಕಸ್ಮಾತ್ ಈಗ ನಮ್ಮ ಒಂದು ಮನೆ ಕಾಂಪೌಂಡ್ಗೆ ಒಂದು ಬೀಟ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಅದೊಂದು QR ಕೋಡ್ ಇರುತ್ತೆ. QR ಕೋಡ್ ಅಂಟಿಸಿದೀವಿ ಅಂದರೆ ಆ QR ಕೋಡ್ನ ಬಂದು TCನವರು ಸ್ಕ್ಯಾನ್ ಮಾಡಿ ಹೋಗ್ತಾರೆ. ಸ್ಕ್ಯಾನ್ ಮಾಡಿ ಹೋದಾಗ ಆ ಬೀಟ್ ಕವರ್ ಆಗಿದೆ ಅಂತ ಅದರ ಅರ್ಥ. ಸೊ ನಿಮ್ಮದು ಅಕಸ್ಮಾತ್ ಯಾವುದಾದ್ರೂ ಕ್ರಿಟಿಕಲ್ ಏರಿಯಾ ಇದೆ, ಎಲ್ಲಿ ಪೊಲೀಸರು ಬರೋ ಅವಶ್ಯಕತೆ ಇದೆ, ರಾತ್ರಿ ಹೊತ್ತು ಆಗಲಿ, ಡೇ ಬೀಟ್ ಆಗಲಿ, ದಿನದಲ್ಲಾಗಲಿ ಅಥವಾ ರಾತ್ರಿ ಹೊತ್ತಲ್ಲಾಗಲಿ, ರಾತ್ರಿ ಹೊತ್ತಿನಲ್ಲಿ ಈ ಏರಿಯಾಗೆ ಬನ್ನಿ, ದಿನದಲ್ಲಿ ಈ ಏರಿಯಾಗೆ ಬನ್ನಿ ಅಂತ ತಮ್ಮದಿತ್ತು ಅಂದರೆ
ತಾವು ಉಳ್ಕೊಂಡು ಆ ಹೆಸರು ಕೊಟ್ರೆ ಆ ಪಾಯಿಂಟ್ ಅಲ್ಲಿ ಸಹ ಒಂದು ಬೀಟ್ ಪಾಯಿಂಟ್ ಅನ್ನು ಅನುಷ್ಠಾನ ಮಾಡೋ ಒಂದು ಕೆಲಸ ಇವತ್ತಿಂದಾನೇ ನಾವು ಮಾಡ್ತೀವಿ. ಅದ್ರ ಬಟ್ ಈಗ ಹೇಳಿದವರು ಸ್ವಲ್ಪ ಉಳ್ಕೊಂಡು ಆ ಪಾಯಿಂಟ್ ನೀವು ಹೇಳ್ಬೇಕು. ಓಕೆ, ಅದರ್ವೈಸ್ ನಮ್ಮ ಒಂದು ಕನಸು ಇದು ಮಾಡ್ಕೊಂಡು ನಮಗೆ ಗೊತ್ತಾಗೋದಿಲ್ಲ ನಿಮ್ಮ ಏರಿಯಾ, ಫ್ರಾಂಕ್ಲಿ ಸ್ಪೀಕಿಂಗ್, ಎಲ್ಲಿ ಹುಡುಗರು ಇರ್ತಾರೆ, ಎಲ್ಲಿ ಲೋಫರ್ಗಳು ಇರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ನೀವು ಉಳ್ಕೊಂಡು ಆ ಪಾಯಿಂಟ್ಸ್ನ ಹೇಳಿ. ಈವ್ ಟೀಸಿಂಗಿಗೆ ಸಂಬಂಧಪಟ್ಟ ಹಾಗೆ ತಾವು ಹೇಳಿದ್ರಿ, ಅದು ಪಾಯಿಂಟ್ಸ್ ಎಲ್ಲಿದೆ ಅಂತ ತಾವು ಹೇಳಿದ್ರೆ ನಾವು ಕವರ್ ಮಾಡ್ತೀವಿ. ಮಸ್ತಿನಲ್ಲಿ ಒಂದೆರಡು ಸತಿ ಡ್ರೈವ್ನು ಮಾಡೋಣ. ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಬಂದರೆ ಕ್ರಮ ತಗೊಂಡ್ರೆ ಸರಿ ಆಗ್ತದೆ. ಅದಾಗಿಯೂ ಸುಮಾರು ಪಾಯಿಂಟ್ಸ್ ಹೇಳಿದರೆ ನಾನು ಕವರ್ ಮಾಡಿದ್ದೀನಿ. ವಿ ವಿಲ್ ಟೇಕ್ ಆ್ಯಕ್ಷನ್ ಆನ್ ಇಟ್. ನಮ್ಮ ವೀಕ್ ಓನ್ಲಿ ಯು ವಿಲ್ ಸಿ ದ ಚೇಂಜಸ್. ಮೋಹನ್ ಅವರು ಒಳ್ಳೆ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಮಾಡ್ತಾರೆ. ಅದಾಗಿಯೂ ಆಗಿಲ್ಲ, ಮತ್ತು ಇನ್ನೂ ಹೆಚ್ಚುವರಿ ಪ್ರಾಬ್ಲಮ್ಸ್ ಏನಾದ್ರು ಇದ್ದಾವೆ ನಿಮಗೆ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ನನ್ನ ಕಚೇರಿ ತಮಗೆಲ್ಲರಿಗೂ ಗೊತ್ತಿದೆ, ಸೌತ್ ಎಂಡ್ ಸರ್ಕಲಲ್ಲೇ ಇರುತ್ತೆ. ಆಫೀಸ್ ಅವರ್ಸ್ನಲ್ಲಿ ನಾನು ಇದ್ದೇ ಇರ್ತೀನಿ ಸಂಜೆ 7 ಗಂಟೆವರೆಗೂ. ಎನಿ ಟೈಮ್ ತಾವು ವಿತೌಟ್ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ನನ್ನ ಮೀಟ್ ಆದರೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಲೀಗಲ್ ಇತ್ತು ಅಂದರೆ ವಿ ವಿಲ್ ಆಲ್ವೇಸ್ ಹೆಲ್ಪ್ ಯು, ವಿ ಆರ್ ಆಲ್ವೇಸ್ ಹಿಯರ್ ಟು. ನಿಮಗೆ ಸಪೋರ್ಟು ಮತ್ತು ರಕ್ಷಣೆ ನೀಡೋದಕ್ಕೆ ಪೊಲೀಸ್ ಇಲಾಖೆ ಬದ್ಧವಾಗಿದೆ. ಆಗ್ಬೋದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೊಂದು ಪಾಯಿಂಟ್ ತಾವು ರೇಸ್ ಮಾಡಿದ್ರಿ, ಮರ್ತೋಗಿದ್ದೆ. ಈಗ ಡ್ರಗ್ಸ್ ಅವೇರ್ನೆಸ್ ರಿಲೇಟೆಡ್ ನಮ್ಮದು ಒಂದು ನಾನು ಹೋಗಿದ್ದ ಕಡೆ ಎಲ್ಲ ಜನಸಂಪರ್ಕ ಸಭೆ ಮಾಡಿದ್ದಲ್ಲೆಲ್ಲ ನಾನು ಹೇಳೋದು ಒಂದೇ ಪಾಯಿಂಟ್. ಈ ಡ್ರಗ್ಸ್ ಕನ್ಸಂಪ್ಷನ್ ಏನಿದೆ ನಮ್ಮ ಹೆಚ್ಚಿನ ನಮ್ಮ ಬಡ ಪ್ರದೇಶಗಳಲ್ಲಿ, ಬಡ ಮಕ್ಕಳಲ್ಲಿ ಅತಿ ವೇಗಕ್ಕೆ ಅಥವಾ ಒಂದು ತುಂಬ ಕೆಟ್ಟ ಮಟ್ಟಿಗೆ ಬೆಳೆದಿದೆ ಅನ್ನೋದು ಒಂದು ನಂದು. ಇದು ಶ್ರೀಮಂತರಲ್ಲೂ ಇದೆ, ನೋ ಡೌಟ್. ಬಟ್ ಅವ್ರದ್ದು ಫ್ಯೂಚರ್ ಹೆಂಗೋ ಒಂದು ಪ್ರೊಟೆಕ್ಟ್ ಆಗುತ್ತೆ. ಬಡವ್ರ ಮಕ್ಕಳದು ಜೀವನ ಎಲ್ಲ ಸ್ಪಾಯಿಲ್ ಆಗೋಗ್ತಾ ಇದೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಪೊಲೀಸರು ನಾವು ಬರ್ತೀವಿ, ರೇಡ್ಸ್ ಮಾಡ್ತೀವಿ. ನಮ್ಮದು ಈಗ ಆಲ್ರೆಡಿ ಈ ವರ್ಷದಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಬಟ್ ಪ್ರಕರಣಗಳು ಅಂಕಿಅಂಶಗಳಲ್ಲಿ ಉಳಿತವೆ. ಫೀಲ್ಡಲ್ಲಿ ಏನಾಗ್ತಾ ಇದೆ ಅಥವಾ ನಿಜಾಂಶ ಅದು ಸ್ಥಳೀಯ ಮಟ್ಟದಲ್ಲಿ ಅದೇನು ಸಪ್ಲೈ ಆಗ್ತಾ ಇದೆ ಅದು ಮುಂದುವರೆದಿದೆ ಅನ್ನೋದು ನಾನು ಒಪ್ಕೋತೀನಿ. ಆ ನಿಟ್ಟಿನಲ್ಲಿ ಅದನ್ನು ಎಫೆಕ್ಟಿವ್ ಆಗಿ ತಡಿಬೇಕು ಅಂತಂದರೆ ಅದರಲ್ಲಿ ನಿಮ್ಮ ಸಹಭಾಗಿತ್ವ ಭಾಳ ಮುಖ್ಯ. ಸಹಭಾಗಿತ್ವ ಹೇಗೆ? ಈಗ ನನ್ನ ನಂಬರ್ ಇದೆ, ACP ಅವ್ರ ನಂಬರ್ ಇದೆ, ಇನ್ಸ್ಪೆಕ್ಟರ್ ಅವ್ರ ನಂಬರ್ ಇದೆ. ಅನಾನಿಮಸ್ ಆಗಿ ಒಂದು ಮೆಸೇಜ್ ಹಾಕಿ, ಈ ಲೊಕೇಶನ್ನಲ್ಲಿ ಈ ಹುಡುಗರು ಮಾಡ್ತಾ ಇದ್ದಾರೆ ಅಂತ. ನೀವು ಮಾಡಿದ್ರೆ ನಮಗೆ ಕಾಲೇಜ್ ಹುಡುಗರನ್ನ ಹಿಡ್ಕೊಂಡೋಗಿ ಕೇಸ್ ಮಾಡೋದು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಅವ್ರ ಭವಿಷ್ಯ ಹಾಳು ಮಾಡೋದು, ಅವ್ರನ್ನ ವಿಚಾರಣೆ ಮಾಡಿ ಅವ್ರಿಗೆ ಸಪ್ಲೈ ಮಾಡೋರನ್ನ ಹಿಡಿತೀವಿ. ಈ ಹುಡುಗರಿಗೆ ಪೇರೆಂಟ್ಸ್ನ ಕರೆದ್ಬಿಟ್ಟು ವಾರ್ನ್ ಮಾಡಿ ಇದು ಮಾಡೋ ಒಂದು ಕೆಲಸ ನಾವು ಮಾಡ್ತೀವಿ, ಅಥವಾ ರಿಹ್ಯಾಬಿಲಿಟೇಷನ್ಗೆ ಹಾಕೋ ಒಂದು ಕೆಲಸ ಮಾಡ್ತೀವಿ ಹೊರತು ಅವ್ರ ಮೇಲೆ ಕೇಸ್ ಮಾಡಿ ಮುಂದುವರ್ಸೋದು ನಮಗೆ ಇಂಟ್ರೆಸ್ಟ್ ಇಲ್ಲ. ಅದು ಬಟ್ ಎಲ್ಲಿ ಹುಡುಗರು ಮಾಡ್ತಾ ಇದ್ದಾರೆ, ಎಲ್ಲಿ ಹುಡುಗರು ಈ ರೀತಿ ಸೇರ್ಕೋತಾರೆ ಅನ್ನೋದು ನಮಗೆ ನೀವು ಮೆಸೇಜ್ ಹಾಕಿದ್ದು ನಾವು ಎಲ್ಲೂ ಹೇಳೋದು ಇಲ್ಲ. ನಮಗೊಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಈ ಏರಿಯಾನಲ್ಲಿ ವಿತ್ ಲೊಕೇಶನ್ ಹಾಕಿ ಅಥವಾ ವಿತ್ ಫೋಟೋ ಹಾಕಿ ಈ ಏರಿಯಾನಲ್ಲಿ ಅಂತ ನಮಗೆ ಹಾಕಿದ್ರೆ ನಾವು ಅದನ್ನು ಫಾಲೋ ಅಪ್ ಮಾಡಿಬಿಟ್ಟು ಕ್ರಮ ತಗೊಳ್ಳೋದಕ್ಕೆ ಬದ್ಧರಾಗಿದ್ದೀವಿ. ಪಾಯಿಂಟ್ ಈಸ್ ಅದು ಸಪ್ಲೈ ಮಾಡೋರನ್ನ ನಾವು ಕಟ್ ಮಾಡಬೇಕು. ಅದು ನಮ್ಮ ಸಪ್ಲೈ ಮಾಡೋರು ಗಾಂಜಾದ್ರೂ ಆಗಿರ್ಬೋದು ಅಥವಾ ಇದು ಟೈಡೋಲ್ ಅದು ಇದು ಏನೇನೋ ಬರ್ತಾ ಇದೆ, ಅದು ಇಂಜೆಕ್ಷನ್ ಅನ್ನು ತಗೋತಾವೆ. ಅದು ಕೆಲವು ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗ್ತಾ ಇದೆ. ಅಥವಾ ಕೆಲವು ಸ್ಟೇಷನರಿ ಅಂಗಡಿಗಳಲ್ಲಿ ವೈಟ್ನರ್ ಕೂಡ ಮಾರೋದು ಮತ್ತು ಅದನ್ನು ವೈಟ್ನರ್ ತಗೊಳ್ಳೋದು ಸಹ ನಮಗೆ ನಿಮಗೆ ಗೊತ್ತಿರೋದು ಇಷ್ಟ. ಇದನ್ನು 100% ಎಲ್ಲ ಓಣಿಗಳಲ್ಲಿ ವಠಾರಗಳಲ್ಲಿ ಪೊಲೀಸರು ಇರೋದಿಲ್ಲ. ಅದ್ರ ಬಗ್ಗೆ ಮಾಹಿತಿ ನೀವು ಕೊಟ್ಟರೆ ಆಗ್ತದೆ. ಅದಾಗಿ ನೀವು ಕೊಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ. ನಾವು ಮಾಡೋ ಕೆಲಸ ಅದು 100% ಎಫೆಕ್ಟಿವ್ ಇರೋಲ್ಲ ಅನ್ನೋದು ನಾನು ಹೇಳ್ತಾ ಇರೋದು. ಅದರಲ್ಲಿ ಸಾರ್ವಜನಿಕರು, ನಾಗರಿಕರ ಸಹಭಾಗಿತ್ವ ಭಾಳ ಮುಖ್ಯ, ಪ್ರಮುಖ. ಎಸ್ಪೆಷಲಿ ಬೆಂಗಳೂರು ಭಾಳ ದೊಡ್ಡ ಪ್ರದೇಶ, ಜನದಟ್ಟಣೆ ತುಂಬ ಜಾಸ್ತಿ. ಪ್ರತಿ ಒಬ್ಬ ಪೊಲೀಸರಿಗೆ ನಾಗರಿಕರು ಜಾಸ್ತಿ ಇದ್ದಾರೆ ರೇಷಿಯೋ. ಆ ನಿಟ್ಟಿನಲ್ಲಿ ನಾವು ಎಫೆಕ್ಟಿವ್ ಆಗಿ ಮಾಡಬೇಕು ಅಂದರೆ ತಮ್ಮ ಸಹಭಾಗಿತ್ವ ಭಾಳ ಮುಖ್ಯ. ಬೇರೆ ಊರುಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗಿಂತ ಜಾಸ್ತಿ ತಾವು ಇಂಟ್ರೆಸ್ಟೆಡ್ ಇದ್ದೀರಾ ಇದರಲ್ಲೆಲ್ಲ ಸಾರ್ವಜನಿಕ ಸಮಸ್ಯೆಗಳಲ್ಲಿ, ಬೆಂಗಳೂರಿನವರು ನಾಗರಿಕರು. ಆ ನಿಟ್ಟಿನಲ್ಲಿ ತಾವು ಮಾಹಿತಿ ಕೊಡ್ತೀರಾ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಅಪೇಕ್ಷೆ ಪಡೋದ್ರಲ್ಲಿ ಸರಿದಿನ ತಪ್ಪಿದಿನ ಕೊಡ್ತೀರ ತಾನೇ? ನಮ್ಮ ನಂಬರ್ಗಳು ಇದ್ದಾವೆ, ನಮ್ಮ ನಂಬರ್ ಅಲ್ಲಿ ಬೋರ್ಡ್ ಮೇಲೂ ಇದೆ. ಓಕೆ, DCPದಾಗಲಿ ACPದಾಗಲಿ ಇನ್ಸ್ಪೆಕ್ಟರ್ದಾಗಲಿ ಒಂದು ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ. ಕೆಲಸ ಆಗಲಿಲ್ಲ ಅಂದರೆ ಅವಾಗ ಬಂದು ಮಾತಾಡಿ. ಫಸ್ಟ್ ಮಾಹಿತಿ ಕೊಡಿ, then we will do it. But drugs is an issue in which ಬರೀ ಪೊಲೀಸರಿಂದ ಅದನ್ನು ಮಟ್ಟ ಹಾಕೋಕ್ಕಾಗಲ್ಲ. ಸಮಾಜನೂ ಕೈ ಜೋಡಿಸ್ಬೇಕು ಪೊಲೀಸರ ಜೊತೆ.
ನಾವು ಮಾತ್ರ ನಾವು ಮಾಹಿತಿ ಕೊಡೋದಿಲ್ಲ, ನಾವು ಇದು ಮಾಡೋದಿಲ್ಲ, ನಾವು ಒಳ್ಳೆಯವರಾಗಿರ್ತೀವಿ, ನಮ್ಮ ಪಾಡೆ ನಾನು ಯಾಕೆ ನನ್ನ ಸಂಸಾರ ನಾನು ಇದು ನೋಡ್ಕೊಂಡಿರ್ತೀನಿ, ಅವ್ರು ಹಾಳಾಗೋಗ್ಲಿ ಅಂತಂದ್ರೆ ಒಂದಿನ ಅದು ನಮ್ಮ ಸಂಸಾರಕ್ಕೂ ಕುಟುಂಬಕ್ಕೂ ಬರ್ತದೆ. ಕರೆಕ್ಟಾ? ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ಮಾಹಿತಿ ಕೊಡೋದಿರಾ ಅನ್ನೋದು ನಾನು ಅಪೇಕ್ಷೆ ಮಾಡ್ತೀನಿ. ಒಂದು ಇನ್ಸ್ಪೆಕ್ಟರ್ಗಾದ್ರೂ ಕೊಡಿ, ACPಗಾದ್ರೂ ಮೆಸೇಜ್ ಮಾಡಿ, ಇಲ್ಲ ನನಗಾದ್ರೂ ಮೆಸೇಜ್ ಮಾಡಿ. ಕ್ರಮ ತಗೊಳ್ಳೋದು ಜವಾಬ್ದಾರಿ ನಮ್ಮದು. ಓಕೆ, ಕಾಲೇಜ್ ಹುಡುಗರದ್ದು ಹೇಳಿದ್ರೆ ಅವ್ರ ಜೀವನ ಹಾಳಾಗುತ್ತೆ ಅನ್ನೋ ಚಿಂತೆ ಬೇಡ. ನಮಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಸಪ್ಲೈ ಮಾಡೋರ ಮೇಲೆ ನಮಗೆ ಇಂಟ್ರೆಸ್ಟ್ ಇರೋದು. ಅದು ಸಪ್ಲೈ ಮಾಡೋದು ತನಗೆ ನಿಲ್ತಂದ್ರೆ ತಾನೇ ಇವು ನಿಲ್ತವೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ತಮ್ಮಿಂದ. ಮಾಡ್ತೀರಲ್ಲ? ಓಕೆ, ಥ್ಯಾಂಕ್ ಯು. ಇನ್ನೇನಾದ್ರು ಉಳಿದ ನಾನು ಮಾತಾಡೋದು? ಯಾವುದಾದ್ರು ವಿಷಯ ಡೆಸಿಬಲ್ ಬಗ್ಗೆ ನೋಟ್ ಆಗಿದೆ. ವಿ ವಿಲ್ ಡೂ ದ ನೀಡ್ಫುಲ್. ನೋಟ್ ಇಟ್. ಏನಂದ್ರೆ ಓಕೆ, ಬಗ್ಗೆ ನಾವು ಆಗಲೇ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಅದಾಗಿ ಈ ಒಂದು ಒಕೇಶನಲ್ಲಿ ನಾನು ಕೇಳ್ಕೊಳ್ಳಿ ನಿಮ್ಮಲ್ಲಿ ಏನಂದರೆ, ಸಾಕಷ್ಟು ಇವಾಗ ಆಲ್ರೆಡಿ BBMPಯಿಂದೆಲ್ಲ CC ಕ್ಯಾಮ್ರಸ್, ನಮ್ಮ CSFಟಿಯಿಂದ CC ಕ್ಯಾಮ್ರಸ್ ಎಲ್ಲ ಅಳವಡಿಸಿದ್ದಾರೆ. ನಾನು ನಿಮ್ಮಲ್ಲಿ ಕೋರ್ಕೊಳ್ಳೋದೇನೆಂದರೆ, ತಮ್ಮ ಮನೆಗಳಲ್ಲಿ ಕೂಡ ಅಂದರೆ ಅಟ್ಲೀಸ್ಟ್ ತಮ್ಮ ಬೀದಿಲಿ ಒಂದಷ್ಟು ಜನ ಸೇರಿಕೊಂಡು CC ಕ್ಯಾಮ್ರಾಗಳನ್ನ ಹಾಕಿಸ್ಕೊಬೇಕು. ಸೊ ನೀವು ಎಷ್ಟು CC ಕ್ಯಾಮ್ರಾಗಳು ಹಾಕ್ಸ್ಕೊಳ್ತೀರಾ ಅಷ್ಟು ಪೊಲೀಸಿಂಗ್ ಹೆಚ್ಚಾದಂಗೆ ಲೆಕ್ಕ. ಸೊ ಎಲ್ಲೆಲ್ಲಿ CC ಕ್ಯಾಮ್ರಾ ಇದೆ ಅಲ್ಲಿ ಒಂದು ಪೊಲೀಸ್ ಇದ್ದಂಗೆ ಲೆಕ್ಕನೇ. ಸೊ ಏನೋ ಒಂದು ವೇಳೆ ಇನ್ಸಿಡೆಂಟ್ಸ್ ಆದರೂ ಕೂಡ ನಮ್ಗೆ ಅದು ಹೆಲ್ಪ್ ಆಗುತ್ತೆ. ಮತ್ತು CC ಕ್ಯಾಮ್ರಾ ಇದ್ದರೆ ಎಷ್ಟೋ ಇನ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ. ಸೊ ಯಾರು ಈ ಗುಡ್ ಕೋರ್ಟ್ಗಳು ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಮಾಡೋವಂಥವ್ರು ಅವರೆಲ್ಲ ಅಲ್ಲಿ ನಿಲ್ಲಿಸ್ತಾರೆ, ಮಾಡೋವಂಥದ್ದಾಗಲ್ಲ. ನೀವು ಅಂದರೆ ಗೌರ್ಮೆಂಟ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನಾಗ್ತದೆ, ಇವಾಗ ಹೇಳ್ದಂಗೆ ಮೇಡಮ್ ಒಬ್ಬರು ಹೇಳಿದ್ರು BBMP ಕ್ಯಾಮ್ರಾಸ್ಗಳು ವರ್ಕ್ ಆಗ್ತಾಯಿಲ್ಲ ಮತ್ತೊಂದು. ಸೊ ಇಲ್ಲಿ ವೈಯಕ್ತಿಕವಾಗಿ ನಾವು ಒಬ್ಬರೇ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಯಾರೋ ಒಬ್ರು ಅಫಿಷಿಯಲ್ ಅದನ್ನು ರಿಪೇರಿ ಮಾಡ್ತಾರೆ ಅನ್ನೋದಕ್ಕೆ ಆಗಲ್ಲ. ಅದಕ್ಕೆ ಫಂಡ್ಸ್ ಬರಬೇಕಾಗುತ್ತೆ, ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅದೇ ಬೇರೆ ನಿಮ್ಮ ಮನೆಗಳಲ್ಲಿ ಹಾಕೊಂಡಿದ್ರೆ ಅದು ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೊ ಇನ್ಸ್ಟಾಲೇಷನ್ ಇಸ್ ನಾಟ್ ಎ ಪ್ರಾಬ್ಲಮ್. ಇವಾಗ ಇನ್ಸ್ಟಾಲೇಷನ್ ಒಂದ್ಸಲಿ ಮಾಡಿಬಿಡ್ಬೋದು, ಫಂಡ್ಸ್ ಬರ್ಬೋದು. ಬಟ್ ಮೇಂಟೆನೆನ್ಸ್ ಆಗದೆ ಇರೋವಂಥದ್ದು ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಮನೆಗಳಲ್ಲಿ ಹಾಕೊಂಡ್ರೆ ಅದು ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೊ ನಿಮ್ಮ ಮನೆಗಳಲ್ಲಿ ಅಟ್ಲೀಸ್ಟ್ ನಿಮ್ಮ ಬೀದಿಗಳಲ್ಲಿ ಎಲ್ಲ ಸೇರಿಕೊಂಡು ಒಂದಷ್ಟು CC ಕ್ಯಾಮ್ರಾ ಹಾಕ್ಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅದಾಗೆ ಮತ್ತೆ ಇವಾಗ ಎಷ್ಟೋ ಹೇಳಿದ್ರಿ ಪಾಯಿಂಟ್ಸ್ಗಳು, ನಿಮ್ಮ ಏರಿಯಾದಲ್ಲಿ ಎಷ್ಟೋ ಸಮಸ್ಯೆಗಳೆಲ್ಲ ಹೇಳ್ಕೊಂಡ್ರಿ. ಸೊ ನಮ್ಮಲ್ಲಿ ಕೂಡ ನಾವು ಹೊಸದಾಗಿ ಒಂದು ನೇಬರ್ಹುಡ್ ವಾಚ್ ಅಂತ ಹೇಳಿ ಮಾಡಿದ್ದೀವಿ. ಬೇರೇನು ಪೊಲೀಸ್ ಜೊತೆಗೆ ನಿಮ್ಮ ಒಂದು ಸಹಭಾಗಿತ್ವದಲ್ಲಿ ನಾವು ಮೀಟ್ ಕಂಡಕ್ಟ್ ಮಾಡಲಿಕ್ಕೆ ಮುಂದಾಗಿದ್ದೀವಿ. ಇದಕ್ಕಾಗಲೇ ನಾವು ಮೀಟಿಂಗ್ ಮಾಡಿ ಕೆಲವೊಬ್ಬರೆಲ್ಲ ಆಸಕ್ತಿ ಉಳ್ಳವರು ಬಂದಿದ್ದೀರಾ. ಇಲ್ಲಿ ಇವಾಗ ಬಂದಿರೋರು ಕೇಳ್ಕೊಳ್ಳೋದೇನೆಂದರೆ, ಈ ಸಭೆ ನಂತರ ಯಾರು ನಮ್ಮ ಜೊತೆಗೆ ಪೊಲೀಸಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಬೀಟ್ ಮಾಡಲಿಕ್ಕೆ ಜೊತೆಲಿ ನಮ್ಮ ಜೊತೆ ಬಂದು ನಿಮ್ಮ ಏರಿಯಾಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮಗೂ ಅನುಕೂಲ ಆಗುತ್ತೆ. ಸೊ ದಟ್ ಎಲ್ಲಿ ನಿಮ್ಮ ಸಮಸ್ಯೆಗಳಿದೆ, ಇವಾಗ ಹೇಳಿದಂಗೆ ಈ ಜಾಗದಲ್ಲಿ ಬೀಟ್ ಬಂದಿದೆ, ಈ ಜಾಗದಲ್ಲಿ ಬಂದಿಲ್ಲ ಅನ್ನೋದಕ್ಕೆ ಅವೆಲ್ಲನೂ ಕವರ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಒಂದು ಒಳ್ಳೆ ಸೊಸೈಟಿನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಭೆ ನಂತರ ಯಾರು ಆಸಕ್ತಿ ಇದ್ದೀರಾ ಈ ಒಂದು ನೇಬರ್ಹುಡ್ ವಾಚ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಬೀಟ್ ಮಾಡಲಿಕ್ಕೆ ಜೊತೆಗೆ ಅವರು ಕೂಡ ಇದ್ದು ಅವ್ರ ಹೆಸರುಗಳನ್ನ ನೋಂದಾಯಿಸಬೇಕು ಅಂತ ಕೋರ್ಕೊಳ್ತೀನಿ. ಇದೇನು ಕಂಪಲ್ಸನ್ ಇರಲ್ಲ, ನೀವು ಮಾಡಬೇಕು ಇವಾಗ ಪ್ರತಿ ದಿವಸ ಬರಬೇಕು ಅಂತ. ನಿಮ್ಮ ಫ್ರೀ ಇದ್ದಾಗ ನಾವು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ತೀವಿ. ಸೊ ನೀವು ಯಾರು ವಿಲ್ಲಿಂಗ್ ಇರ್ತೀರಾ ಅವತ್ತು ಬರಲಿಕ್ಕೆ, ಅವ್ರ ಆಸಕ್ತಿ ತೋರಿಸಿದ್ರೆ ಅವ್ರನ್ನ ನಮ್ಮ ಜೊತೆಗೆ ಸೇರಿಸ್ಕೊಂಡು ನಾವು ಬೀಟ್ ಮಾಡೋಂಥದ್ದು ಮಾಡೋಣ. 7th A ಕ್ರಾಸ್ನಲ್ಲಿ ಇರೋದು ಸ್ವಲ್ಪ ಅದು SK ಸ್ಕೂಲಿಂದ ಭಾಳ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕ ಎಲ್ಲ ಗಾಡಿ ಎಲ್ಲ ನಿಲ್ಲಿಸ್ಕೊಬಿಡ್ತಾರೆ, ಆಟೋ ಎಲ್ಲ ನಿಲ್ಲಿಸ್ಕೊಟ್ಟಿರ್ತಾರೆ. ಅಲ್ಲಿ ಎಲ್ಲ ಏನೇನೋ ಡ್ರಗ್ಸು ಬೆಡ್ಲಿಂಗ್ ಎಲ್ಲ ನಡೀತಾ ಇರ್ತದೆ. ಆಮೇಲೆ ನಿಮ್ಮದು ಕೇಬಲ್ಲು ಕ್ಯಾಮ್ರಾ ನಡೀತಾ ಇಲ್ಲ. ಅಲ್ಲಿ ಕ್ಯಾಮ್ರಾ ಎಲ್ಲ ಹಾಕಿದ್ದೀರಾ, ಬಟ್ಟು ಕೇಬಲ್ ಎಲ್ಲ ಸರಿಯಾಗಿ ಕನೆಕ್ಷನ್ಸ್ ಇಲ್ಲ. ಅದು ಏನಾದರೂ ಹೇಳೋದಕ್ಕೇ ಯಾವುದು ಎವಿಡೆನ್ಸ್ ಸಿಗ್ತಾ ಇಲ್ಲ ನಿಮಗೆ. ಅದರಿಂದ ಅದು ಕೇಬಲ್ ಸ್ವಲ್ಪ ಬಿರಿನ ರೆಡಿ ಮಾಡಿಸಿ ಅದು. ಆಮೇಲೆ ಅಲ್ಲಿ ಟ್ರಾಫಿಕ್ಕು ಇದು ಯಾವಾಗಾದರೂ PWSSBದು ಡ್ರೈನೇಜ್ ವ್ಯಾನ್ ಬಂದ್ರೂ ಭಾಳ ತೊಂದರೆ ಆಗ್ತದೆ. ಆಮೇಲೆ ಸ್ಕೂಲ್ ಆಟೋ ವ್ಯಾನ್ಸು ಅವರೆಲ್ಲ ಬರೋದಕ್ಕೂ ಭಾಳ ತೊಂದರೆ ಆಗ್ತದೆ. ಅಲ್ಲಿ ಅದು 4 ರೋಡ್ ಇದೆ SK ಸ್ಕೂಲ್ ಹತ್ರ, ಎಲ್ಲ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ, ಕಾರು ಆಟೋ ಎಲ್ಲ. ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ರು ಒಂದು ಸ್ವಲ್ಪ ಕ್ಯಾಮ್ರಾಸ್ ಹಾಕಿ ಅಂತ. ನಿಮ್ಮ ಕಡೆ ವೆಂಡರಿಂದಾನೇ 1.5 lakh rupees ಕ್ಯಾಮ್ರಾಸ್ ಸೋಮೇಶ್ವರ ನಗರ 3rd ಕ್ರಾಸಿಗೆ ಹೆಚ್ಚು ಕಡಿಮೆ 8 ಹಾಕ್ಸಿದ್ವಿ. ನನ್ನ ಕೈಯಿಂದಾನೇ ಕೊಟ್ಟು ಹಾಕ್ಸಿದ್ವಿ, 1.5 lakh ಕೊಟ್ಟು ಹಾಕ್ಸಿದ್ವಿ. ಏನಾಯಿತು ಅಂದರೆ ಒಂದು 6 ತಿಂಗಳು ಆದಮೇಲೆ ಆ ಪರ್ಟಿಕ್ಯುಲರ್ ಕ್ಯಾಮ್ರಾಸ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕ್ತು, ವೇಸ್ಟ್ ಆಯಿತು. ಈಗ ಕೇವಲ ನನ್ನ ಆಫೀಸ್ ಸುತ್ತಮುತ್ತ ಮಾತ್ರ ಒಂದು 4 ಕ್ಯಾಮ್ರಾಸ್ ಈಗ ಹಾಕ್ಸಿದ್ವಿ. ಅದು ಅಂದರೆ ಪಬ್ಲಿಕ್ ಯೂಸ್ ಆಗಲಿ ಅಂತ ಹಾಕ್ಸಿದ ಕ್ಯಾಮ್ರಾ ಎಲ್ಲ ಹೋಗ್ತಾರೆ. ನೆಕ್ಸ್ಟ್ ಏನಾದರೂ ಹಾಕ್ಸಿದ್ರೆ
ಅದ್ರ ಬಗ್ಗೆ ಏನಾದರೂ ಪ್ರಿಕಾಷನ್ ತೊಗೊಬೋದಾ? ಅಂದರೆ ನ್ಯಾಷನಲ್ ವೇಸ್ಟ್ ಆಯಿತು. ವೇದಿಕೆ ಮೇಲೆ ಕೂತಿರುವ ಎಲ್ಲರಿಗೂ ನಮಸ್ಕಾರ. ಸುಮಾರು ಮಾತಾಡಬೇಕಾಗಿದ್ದು ಎಲ್ಲ ಪಾಯಿಂಟ್ಸ್ ಬಂದ್ಬಿಡ್ತು. ಲಾಸ್ಟಲ್ಲಿ ಒಂದು 2 ಪಾಯಿಂಟ್ ಮಿಸ್ ಆಗಿಬಿಡ್ತು, ಅದು ಹೇಳೋಣ ಅಂತ ನಾನು ಮಾತಾಡ್ತಾ ಇದ್ದೀನಿ. ಸಾರಿ, ಲಾಸ್ಟಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಎಲ್ಲ ಮುಗಿಯುವಾಗ. ನಮ್ಮ ಹಿರಿಯರು ಏನು ಹೇಳ್ತಾ ಇರೋದಂತೆ, ನಮ್ಮ ಸೋಮೇಶ್ವರ ನಗರ 4ನೇ ಕ್ರಾಸು ಕಲ್ಯಾಣಿ ರೋಡು, ಆ ರೋಡ್ ಬಂದು ಭಾಳ ಚಿಕ್ಕದು. ಈ ಸ್ಕೂಲ್ ವ್ಯಾನು ಎಲ್ಲ ಲಾಲ್ಬಾಗಿಂದ ಆಮೇಲೆ ಜಯನಗರದಿಂದ ಅದು ಓಲಾ ಊಬರಲ್ಲಿ ಮ್ಯಾಪ್ ಹಾಕ್ಕೊಂಡು ಆ ರಸ್ತೆನಲ್ಲೇ ಹೋಗ್ತಾರೆ. ಆ ರಸ್ತೆನಲ್ಲಿ ಸ್ವಲ್ಪ ಗಾಡಿಗಳು ನಿಂತೋಗ್ಬಿಡುತ್ತೆ, ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಕಸ ಹಾಕ್ಬಿಡ್ತಾರೆ. ಕಸ ನಾವೆಲ್ಲ ಸೇರಿ ಅಲ್ಲಿ ಕಂಟ್ರೋಲ್ ಮಾಡಿದ್ದೀವಿ, ಸದ್ಯಕ್ಕೆ ಕಸ ಬೀಳ್ತಾ ಇಲ್ಲ. ಅಲ್ಲಿ ಒಂದು 2-3 CCTV ಇದೆ, ಆ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ವರ್ಕ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟು, ನಮ್ಮ ಹೊಸೂರು ಮೇನ್ ರೋಡಲ್ಲಿ ದೀಪ ಬಾರ್ ಇದೆ. ಆ ಬಾರ್ ಹತ್ರ ಸುಮಾರು ಹುಡುಗರು ಕುಡ್ಕೊಂಡು ಎಲ್ಲ ಸೇರ್ಕೊಳ್ತಾರೆ. ಅದೇನು ಸಮಸ್ಯೆ ಆಗ್ತಾ ಇದೆ ಅಂದರೆ, ನಮ್ಮ ಇಸ್ಲಾಂ ಒಳಗಡೆಯಿಂದ ಬರಬೇಕಂದ್ರೆ ಲೇಡೀಸು, ಹೆಣ್ಮಕ್ಳು, ಆಮೇಲೆ ನಮ್ಮ KM ಕಾಲೋನಿಯಿಂದ ಬರಬೇಕಂದ್ರೆ ಬಸ್ ಸ್ಟ್ಯಾಂಡ್ಗೆ ಅಲ್ಲೇ ಬರಬೇಕು. ಅಲ್ಲಿ ಬರಬೇಕಂದ್ರೆ ಸುಮಾರು ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಾರ್ ಹತ್ರ ಎಲ್ಲ ತುಂಬ ಜನ ನಿಂತ್ಕೊತಾರೆ. ಅಲ್ಲಿಂದ ಹೆಣ್ಮಕ್ಳು ಬರೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಆ ರೂಲ್ಸ್ ಪ್ರಕಾರ ಬಾರ್ ಅವ್ನಿಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಕೊಟ್ಟು ನೀವು ಅದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇರೋದು ಅದು ಬಾರ್ ಪಕ್ಕದಲ್ಲಿ ಅಕ್ಕಪಕ್ಕ 2 ರೋಡ್ ಒಳಗಡೆಯಿಂದ ಯಾರು ಲೇಡೀಸ್ ಅಂದರೆ ಹಿರಿಯರು ಬರಬೇಕಂದ್ರೆ, ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಬರೋದೆ. ಸಾಯಂಕಾಲ ಟೈಮ್ ಅಷ್ಟು ಗುಂಪಿರುತ್ತೆ, ಬಾರ್ ಎಣ್ಣೆ ತೊಗೊಂಡು ಬಡ್ಕೊಂಡು ಆಚೆ ನಿಂತ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ. ಆಮೇಲೆ ಇನ್ನೊಂದು, ಆ ಬಾರ್ ಪಕ್ಕದಲ್ಲೇ ಮೇನ್ ರೋಡಲ್ಲಿ ಕ್ರೇನ್ ನಿಲ್ಲಿಸ್ತಾರೆ. ಆ ಸಾಯಂಕಾಲ ಟೈಮು ನಡ್ಕೊಂಡು ಹೋಗೋಕ್ಕೂ ಜಾಗ ಇರೋಲ್ಲ, ಆ ಥರ ಪರಿಸ್ಥಿತಿ ಇದೆ ಅಲ್ಲಿ. ಕ್ರೇನ್ ರೋಡ್ ಅರ್ಧ ರೋಡ್ಗೆ ಬಂದುಬಿಡುತ್ತೆ ಕ್ರೇನ್. ಅದು ಸ್ವಲ್ಪ ಅದು ಏನಾದರೂ ಸಾರ್ಟ್ ಔಟ್ ಮಾಡಿದ್ರೆ ನಮ್ಮ ಹೊಸೂರು ಮೇನ್ ರೋಡ್ಗೆ ಅರ್ಧ ಟ್ರಾಫಿಕ್ ಕಮ್ಮಿ ಆಗಿಬಿಡುತ್ತೆ. ಥ್ಯಾಂಕ್ ಯು. ಕೆಲವು ಟೈಮ್ನಲ್ಲಿ ಇದು ಕಡಿಯಂಗಿ ರೋಡ್ನಲ್ಲಿ ಆಂಬ್ಯುಲೆನ್ಸ್ದು ಭಾಳ ಬರ್ತಾ ಇರ್ತದೆ, ಅದಕ್ಕೂ ವ್ಯವಸ್ಥೆ ಕೊಟ್ಟರೆ ಅದೆಲ್ಲ ಟ್ರಾಫಿಕ್ದು ಭಾಳ ತೊಂದರೆ ಇದೆ. ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಡ್ತಾರೆ, ಡ್ಯಾಮೇಜ್ ಇರೋದು ಗಾಡಿ ಎಲ್ಲ ನಿಲ್ಸ್ಕೊಂಡ್ಬಿಡ್ತಾರೆ. ಯಾರಿಗೆ ಹೇಳೋಣ, ಯಾರಿಗೂ ಮಾಡೋಣ, ಯಾರು ಕೇಳೋದಿಲ್ಲ ಸರಿ. ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಬೋದು.